ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2023ರಲ್ಲಿ ನಡೆದಿರತಕ್ಕಂತಹ ಅಗ್ನಿವೀರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಸ್ಟಾರ್ಟ್ ಮಾಡೋಣ, ಸರಿನಾ? ಸೊ ಇದೇ ಪ್ರಶ್ನೆ ಪತ್ರಿಕೆಯ ಆಲ್ರೆಡಿ 20 GK ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 360 ಆ್ಯಂಗಲಲ್ಲಿ ನಾವು ಹಳೆಯ ವಿಡಿಯೋದಲ್ಲಿ ಡಿಸ್ಕಷನ್ನ ಮಾಡಿದ್ವಿ. ಸೊ ಈ ಸೆಷನಲ್ಲಿ ಏನು ಅಂದರೆ ನೀವೆಲ್ಲರೂ ಕೂಡ ಕೇಳ್ತಾ ಇರೋ ಹಾಗೆ ಮ್ಯಾಕ್ಸಿಮಮ್ ಏನು ಅಂದರೆ ನೀವು ಮ್ಯಾಥ್ಸ್ ಕ್ವಶನ್ನ ಬಿಡುಗಡೆ ಮೀನ್ಸ್ ಏನೋ ಹೇಳಿ ಅಂತ ಹೇಳ್ತಾ ಇದ್ದೀರಾ, ಸರಿನಾ? ಬಿಡಿಸಿ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ಈ ಕ್ಲಾಸಲ್ಲಿ ನಾವು 10 ಮ್ಯಾಥ್ಸ್ ಪ್ರಶ್ನೆಗಳನ್ನು ಹಾಗೆ 10 GK ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಸೊ 10 ಮ್ಯಾಥ್ಸ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದ್ರಿಂದ 10 ಟಾಪಿಕ್ಗಳು ನಮಗೆ ಕ್ಲಿಯರ್ ಆಗುತ್ತೆ. ಸೊ 10 ಟಾಪಿಕ್ಗಳು ಕ್ಲಿಯರ್ ಆಗುತ್ತೆ. ಅದೇ 10 ಟಾಪಿಕ್ ಮೇಲೆ ನಿಮಗೆ ಪ್ರಶ್ನೆಗಳು ಕೇಳ್ತಾನೆ. ಆ್ಯಂಡ್ ದೆನ್ ಇನ್ನೊಂದು ಈ 10 GK ಪ್ರಶ್ನೆಗಳಿಂದ ನಿಮಗೆ ಏನಂದರೆ ಈ 360 ಆ್ಯಂಗಲಲ್ಲಿ ನಾವು ಡಿಸ್ಕಷನ್ ಮಾಡೋದ್ರಿಂದ ಅದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದರಿಂದ ಕೂಡ ನಿಮಗೆ ಹೇಗೆ ಅಂದರೆ ರಿಪೀಟೆಡ್ ಆಗಿ ಕ್ವಶನ್ನ ಬರಬಹುದು, ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಮ್ಯಾಥ್ಸ್ ಪ್ರಶ್ನೆ ಯಾವುದಿದೆ ಅಂದರೆ 30ನೇ ಪ್ರಶ್ನೆ ಇದೆ, ಸರಿನಾ? 31ನೇ ಪ್ರಶ್ನೆ ಇದೆ. ಏನಿದೆ ಅಂದರೆ 3044 ಯಾವುದರಿಂದ ಭಾಗಿಸಬಹುದು ಅಂತ ಕೇಳಿದ್ದಾನೆ, ಸರಿನಾ? ಸೊ 3044 ಏನಿಲ್ಲ, ಸಿಂಪಲ್ ಆಗಿದೆ. ಸೊ ಇದರಲ್ಲಿ ನೀವು ಎಲಿಮಿನೇಟ್ ಮಾಡಬಹುದು, ಏನಿಲ್ಲ. ಸೊ ಚಿಕ್ಕದ್ರಿಂದ ಹೋಗ್ಬಿಡ್ಬೇಕು ಮೊದಲು. ಸೊ ಇದು 5 ಇದೆ, 5ರಿಂದ ಇದು ಭಾಗಿಸಕ್ಕೆ ಬರೋದಿಲ್ಲ. ಯಾಕೆಂದರೆ ಈ 5ರಿಂದ ಏನಾದರೂ ಭಾಗ ಆಗಬೇಕಾಗಿತ್ತು ಅಂದರೆ ಅದು ಒಂದು ಆ ಕೊನೆಯ ಅಂಕಿ ಇದೇನಿದೆ ಅಲ್ವಾ, ಇಲ್ಲಿ 4 ಅಂತ ಇದೆ ಅಲ್ವಾ, ಈ ರೀತಿ ಕೊನೆಯ ಅಂಕಿ ಒಂದು 5 ಆಗಿರಬೇಕು, ಇಲ್ಲಾಂದರೆ 0 ಆಗಿರಬೇಕು. 0 5 ಇದ್ದರೆ ಮಾತ್ರ ಅದು 5ರಿಂದ ಡಿವೈಡ್ ಆಗುತ್ತೆ. 5ರಿಂದ ಡಿವೈಡ್ ಆಗಬೇಕು ಅಂದರೆ ನಿಮಗೆ ಲಾಸ್ಟಿಗೆ 5 ಇರಬೇಕು, ಇಲ್ಲಾಂದರೆ 0 ಇರಬೇಕು. ಇಲ್ಲಾಂದರೆ ಆ ಅಂಕಿ ಏನಿದೆ ಅಲ್ವಾ, ಎಷ್ಟು ಬೇಕಾದಿರಲಿ ಉದ್ದ ಇರಲಿ ಅದು, ಸರಿನಾ? ಸೊ ತಗೊಳ್ಳಿ, ಇವಾಗ ಈ ಅಂಕಿ ಇದೆಯಲ್ವಾ, ಇದು 0ಯಿಂದ ಎಂಡ್ ಆಗುತ್ತೆ. ಇದು 5ರಿಂದ ಎಕ್ಸಾಕ್ಟಾಗಿ 100ಕ್ಕೆ 100 ಡಿವೈಡ್ ಆಗುತ್ತೆ. ಇದು 5ರಿಂದ ಡಿವೈಡ್ ಆಗುತ್ತೆ ಇದು, ಯಾಕೆಂದರೆ ಲಾಸ್ಟಿಗೆ 0 ಇದೆ. ಹಾಗೆ 10ರಿಂದ ಡಿವೈಡ್ ಆಗುತ್ತಾ? ಹೌದು, 10ರಿಂದ ಕೂಡ 100ಕ್ಕೆ 100% ಇದು ಡಿವೈಡ್ ಆಗುತ್ತೆ. ಸೊ 10 ಮತ್ತು 5 ಏನಿದಾವಲ್ವಾ, ಸೊ ಅದು ಏನಿದ್ದಾವೆ ಸ್ವಲ್ಪ ಸ್ಪೆಷಲ್ ಇದ್ದಾವೆ ನಂಬರ್ಗಳು. ಸೊ ಈ 5 ಅನ್ನೋದು ಯಾವುದ್ಯಾವುದರಿಂದ ಇರಬೇಕು ಅಂಕಿಗಳು ಲಾಸ್ಟ್ ಅಂದರೆ ಒಂದು 5 ಇರಬೇಕು, ಇಲ್ಲಾಂದರೆ 0 ಇರಬೇಕು. ಇದು ಡಿವೈಡ್ ಆಗುತ್ತೆ. ಹಾಗೆ 10ರಿಂದ ಡಿವೈಡ್ ಆಗಬೇಕಂದ್ರೆ ಏನಾಗಿರಬೇಕು, ಲಾಸ್ಟ್ಗೆ ಅಂಕಿ 0ನೇ ಇರಬೇಕು, ಅಂದರೆ ಮಾತ್ರ ಅದು 10ರಿಂದ ಡಿವೈಡ್ ಆಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ 4ರಿಂದ ಡಿವೈಡ್ ಆಗಬೇಕು ಅಂದರೆ ಇದಕ್ಕೂ ಕೂಡ ಕೆಲವೊಂದು ರೂಲ್ಸ್ ಇದಾವೆ. ಏನು ರೂಲ್ಸ್ ಇದಾವೆ? ಆ ಅಂಕಿಯ ಕೊನೆಗೆ ಏನು ಬರುತ್ತೆ ಗೊತ್ತಾ? ಒಂದು 4 ಬರುತ್ತೆ, ಇಲ್ಲಾಂದರೆ 8 ಬರುತ್ತೆ, ಇಲ್ಲಾಂದರೆ 2 ಬರುತ್ತೆ, ಸರಿನಾ? ಸೊ 4, 8, 2 ಮತ್ತು 0 ಅನ್ನೋದು ಮಾತ್ರ ಬರುತ್ತೆ. ಸೊ ಬೇರೆ ಅಂಕಿಗಳು ಇದರಲ್ಲಿ ಬರುವುದಿಲ್ಲ, ಸರಿನಾ? ನೀವು 4ರಿಂದ ಡಿವೈಡ್ ಮಾಡುವಾಗ ನೀವು ಬೇರೆ ಯಾವುದೇ ಅಂಕಿಗಳು ಇಲ್ಲಿ ಬರುವುದಿಲ್ಲ. ಸೊ ಡಿವೈಡ್ ಮಾಡ್ಬೇಕಂದ್ರೆ 4, 8, 2, 0 ಇದೆ. ಸೊ 4 ಇಲ್ಲಿ ಇದೆ ಅಲ್ವಾ, ಇದೆ. ಸೊ ಸುಮ್ಮನೆ ಒಂದು ಸರಿ ಕ್ರಾಸಾಗಿ ಚೆಕ್ ಮಾಡಿಬಿಡೋಣ. ಸೊ ಕ್ರಾಸಾಗಿ ಚೆಕ್ ಮಾಡೋದು ಏನಂದರೆ 30444 ಇದೆ. ಸೊ ಡಿವೈಡೆಡ್ ಬೈ 4, 4 ಒಂದಲೇ 4 7 28. 28 ಅಂದರೆ 2 ಉಳಿತು, 2 ಇಲ್ಲಿ ಮುಂದೆ 4 ಇದೆ. ಸೊ ಮೀನ್ಸ್ 24, 4 6 24 ಆಗುತ್ತೆ. ಸೊ 4 ಒಂದರಲ್ಲೇ 4 ಅಂದರೆ 4 761 ಭಾಗಿಸಿದಾಗ ಬರುತ್ತೆ. ಮೀನ್ಸ್ ಕಂಪ್ಲೀಟ್ ಆಗಿ ಭಾಗ ಹೋಯ್ತಿದ್ದು. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ 4 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನಿಮಗೆ ಏನಾದರೂ ಈ ರೀತಿ ಭಾಗ ಮಾಡೋಕ್ಕೆ ಬರಲಿಲ್ಲ ಅಂದರೆ ಹೀಗೆ ಭಾಗ ಮಾಡ್ಬೋದು. 3044 ಅಂತ ಹೀಗೆ ಇಟ್ಕೊಂಡು ನೀವು 4ರಿಂದ ಭಾಗ ಮಾಡಿ, ಓಕೆ? ಸೊ 4 7 28, ಎಷ್ಟು ಉಳಿತು? 2 ಉಳಿತು. ಸೊ ಮತ್ತೆ ಇಲ್ಲಿ 4 ಹಚ್ಕೊಳ್ಳಿ, ಎಷ್ಟಾಗುತ್ತೆ? 4 6 24. ಸೊ 0 ಉಳಿತದೆ, ಮೇಲಿನ 4 ಮತ್ತೆ ರಿಟರ್ನ್ ತೊಗೊಳ್ಳಿ, 4 ಒಂದಲೇ 4, 0 ಉಳಿತು, ಸರಿನಾ? ಸೊ 761 ಬರುತ್ತೆ. ಸೊ ಮೀನ್ಸ್ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಬೇರೆ ಯಾವುದರಿಂದ ಕೂಡ ನಿಮಗೆ ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನಂದರೆ ಈ ರೀತಿಯ ಅಂಕಿಗಳು ಕೊಟ್ಟಾಗ ಚಿಕ್ಕದು ಯಾವ ನಂಬರ್ ಇರುತ್ತೆ ಗೊತ್ತಾ? ಸೊ ಇದರಿಂದ ನಾವು ಮೊದಲು ಡಿವೈಡ್ ಮಾಡಿಬಿಡಬೇಕು. ಸೊ ಈ ದೊಡ್ಡ ಸಂಖ್ಯೆ ಲಾಸ್ಟಿಗೆ ಫೈನಲ್ ಆಗಿ ಏನಾದರೂ ಈ 3ರಿಂದ ಬರಲಿಲ್ಲ ಅಂದರೆ ನಿಮ್ಗೆ ಇದೇ ಆಗಿರುತ್ತೆ. ಇನ್ನೊಂದು ಏನಂದರೆ ನಿಮಗೆ ಕ್ಲೀವ್ ಏನು ಅಂದರೆ ಈ 5 ಅನ್ನೋದು ಏನಿದೆಯಲ್ವಾ, ಇದು ಡಿವೈಡ್ ಆಗೋದೇ ಇಲ್ಲ, ಸರಿನಾ? ಇದು 5 ಮತ್ತು 0 ಮಾತ್ರ ಇರಬೇಕು. ಸೊ ಅದಕ್ಕೆ ಈ ರೀತಿಯ ಆಪ್ಷನ್ಗಳು ಎಲಿಮಿನೇಟ್ ಆಗಿಬಿಡ್ತವೆ. ಹಾಗೆ ನಿಮಗೆ ಇನ್ನೊಂದೇನು ಅಂದರೆ ಈ 3 ಅನ್ನೋದು, ಓಕೆ, ಈ 3 ಅನ್ನೋದು ಹಾಗೆ ಈ 7 ಅನ್ನೋದು ಇವು ರೀತಿ ಕೆಲವೊಂದು ಸ್ಪೆಷಲ್ ಬರ್ತವೆ. ಸೊ ನಿಮಗೆ ಮುಂದೆ ಕೆಲವೊಂದು ನೆಕ್ಸ್ಟ್ ಈ ಕ್ವಶನ್ ಪೇಪರ್ ಎಲ್ಲ ಎಂಡ್ ಆದ ನಂತರ ನಿಮಗೆ ಕೆಲವೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಮೀನ್ಸ್ 9ರಿಂದ ಭಾಗ ಹೋಗೋದು ಹೇಗೆ ಈಸಿಯಾಗಿ ಕಂಡುಹಿಡಬೇಕು, ಹಾಗೆ 11ರಿಂದ ಭಾಗ ಹೋಗೋದು ಹೇಗೆ ಈಸಿಯಾಗಿ ಕಂಡುಹಿಡಬೇಕು, 13ರಿಂದ ಭಾಗ ಹೋಗೋದು ಹೇಗೆ ಈಸಿಯಾಗಿ ಕಂಡುಹಿಡಬೇಕು ಅಂತ ನಿಮ್ಗೆ ಹೇಳ್ತೀನಿ, ಓಕೆ? ಫುಲ್ ಅದೇ ಸೆಷನಲ್ಲಿ ಒಂದು ಹೇಳ್ಕೊಡ್ತೀನಿ ನಿಮಗೆ. ಸೊ ಈಸಿಯಾಗಿ ಗೊತ್ತಾಗುತ್ತೆ, ಬೇರೆ ಎಕ್ಸಾಮ್ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 32ನೇ ಪ್ರಶ್ನೆ. a - b = 1, a² + b² = 85, ಆದರೆ a × b ಎಷ್ಟು ಅಂತ ಕೇಳಿದ್ದಾನೆ. ಸರ್ ಇಷ್ಟೆಲ್ಲ ಸ್ವಲ್ಪ ಟಫ್ ಆಗೋದಿಲ್ವಾ? ಇದು ಟಫ್ ಏನಿಲ್ಲ. ಸೊ ಇಲ್ಲಿ ಮೊದಲೇನು ಕೊಟ್ಟಿದ್ದಾನಲ್ಲ ಇದನ್ನು ನೋಡ್ಕೊಂಡ್ಬಿಡ್ಬೇಕು ನಾವು. ಏನು a - b ಮೀನ್ಸ್ ಯಾವುದೇ ಅಂಕಿಗಳು ತೊಗೊಂಡ್ರೂ ಕೂಡ 7 8 ತೊಗೊಳ್ಳಿ, ಅದಾದ ನಂತರ 6 7 ತೊಗೊಳ್ಳಿ, 5 6 ತೊಗೊಳ್ಳಿ, ಇಲ್ಲಾಂದರೆ 9 8 ತೊಗೊಳ್ಳಿ,
10 9 ತೊಗೊಳ್ಳಿ. ಸೊ ಹೀಗೆ ಆಗಿರಬೇಕು. ಯಾಕೆ ಈ ಎ ಇಂದ ಬಿನ ಕಳೆದಾಗ ಈ ಎ ಇಂದ ಈ ಬಿನ ಕಳೆದಾಗ ಇದರಿಂದ ಇದನ್ನು ಅಥವಾ ಇದರಿಂದ ಇದನ್ನು ಹೀಗೆ ಏನಾದರೂ ಕಳೆದಾಗ ಒಂದು ಬರಬೇಕು. ಮೀನ್ಸ್ ಅದು ಈಗ ಸಿರೀಸ್ ನಂಬರಲ್ಲೇ ಇರುತ್ತೆ. ಓಕೆ, ಸೊ ಸೀಕ್ವೆನ್ಸಲ್ಲೇ ಇರುತ್ತೆ. ಲೈಕ್ ದಟ್ ಹೇಗೆ ಅಂದರೆ ಇವಾಗ 1 2 3 4 5 6 7 8 9 ಈ ರೀತಿ ನಂಬರ್ ತೊಗೊಳ್ಳಿ ಇದನ್ನು. ಓಕೆ, ಸೊ ಇಲ್ಲಿ 2ರಿಂದ 1 ಕಳೆದಾಗ ಎಷ್ಟಾಗುತ್ತೆ? ಒಂದೇ ಆಗುತ್ತೆ. 3ರಿಂದ 2 ಕಳೆದಾಗ ಎಷ್ಟಾಗುತ್ತೆ? ಒಂದೇ ಆಗುತ್ತೆ. 4ರಿಂದ 3 ಕಳೆದಾಗ ಎಷ್ಟಾಗುತ್ತೆ? ಒಂದೇ ಆಗುತ್ತೆ. ಹಾಗೆ 5ರಿಂದ 4 ಕಳೆದಾಗ ಎಷ್ಟಾಗುತ್ತೆ? ಒಂದೇ ಆಗುತ್ತೆ. ಸೊ ಇದೇ ಫಾರ್ಮೇಟಲ್ಲಿ ಇರಬೇಕದು. ಮೀನ್ಸ್ ಒಂದು ಅಂಕಿ ಅದರ ಮೇಲಿಂದ ಇರಬೇಕು, ಒಂದು ಅಂಕಿ ಇನ್ನೊಂದು ಅದ್ರ ಕೆಳಗಿಂದ ಇರಬೇಕು. ಸೊ ಹೀಗಿದ್ದಾಗ ಮಾತ್ರ ಒಂದು ಬರುತ್ತೆ. ಏನಾದರೂ ನೀವು 8ರಲ್ಲಿ 6 ಕಳೀರಿ, ಬರುತ್ತಾ? ಒಂದು ಬರೋದೇ ಇಲ್ಲ, 2 ಬರುತ್ತೆ. ಸೊ ಅದಕ್ಕೆ ಏನು, ಇದು ಸಿಂಪಲ್ ಟ್ರಿಕ್, ಇದು ಏನಿಲ್ಲ, ಇದು ಸಿಂಪಲ್ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಮುಂದೆ ಇದು ಕೊಟ್ಟಿದ್ದಾನೆ ಅಂದರೆ ಈ ಸೀಕ್ವೆನ್ಸ್ ನಮಗೆ a² + b² = 85 ಅಂತೆ. ಮೀನ್ಸು ಈ ಒಂದ್ರದ್ದು ಇವಾಗ ಇದನ್ನು ತೊಗೊಳ್ಳೋಣ ನಾವು. ಏನು 1² ಪ್ಲಸ್ 2². 1² ಎಷ್ಟಾಗುತ್ತೆ? 1 ಆಗುತ್ತೆ. 2² ಎಷ್ಟಾಗುತ್ತೆ? 4 ಆಗುತ್ತೆ. ಟೋಟಲಿ 5 ಬಂತು ನಂಬರು. ಸೊ ಇವೆರಡೂ ಕೂಡ ನಂಬರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಮತ್ತೆ 1-2 ಅಂಕಿ ಬಿಟ್ಟು ಇಲ್ಲಿ ಮುಂದೆ ಹೋಗೋಣ, ಇಲ್ಲಿ ಲಾಸ್ಟಿಗೆ ಹೋಗೋಣ. ಓಕೆ, ಇಲ್ಲಿದೆ ಇದನ್ನು ನೋಡೋಣ ಏನು ಬರುತ್ತೆ. 8 8 64, 9 9 81, ಸರಿನಾ? 4 1 5 ಆಯಿತು, 6 2 12 14 ಆಯಿತು. 145 ಇದೆಯಾ? ಇಲ್ಲ, ಫುಲ್ ಟಾಪಲ್ಲಿ ಹೋಗಿದ್ವಿ. ಸೊ ಇಲ್ಲಿ ಮಿಡಲಲ್ಲಿ ಬರಬೇಕು, ಯಾಕಂದರೆ 85 ಇದೆ. ಇಲ್ಲಿ ನಮಗೆ ಇದು ಮಾಡಿದಾಗ 5 ಬಂತು ಆನ್ಸರು, ಇದು ಮಾಡಿದಾಗ ನಮಗೆ ಎಷ್ಟು ಬಂತು? ನಿಮಗೆ ಈ 145 ಬಂತು. ಸೊ ಮಿಡಲಲ್ಲಿರೋ ತೊಗೊಳ್ಳೋಣ ಅಲ್ವಾ? 5 6 ತೊಗೊಳ್ಳೋಣ, ಏನು ಬರುತ್ತೆ ನೋಡೋಣ. ಓಕೆ, ಸೊ 5 6 ತೊಗೊಂಡಾಗ ಏನಾಗುತ್ತೆ? 5² ಎಷ್ಟಾಗುತ್ತೆ? 5² 25 ಆಯಿತು. 6² ಎಷ್ಟಾಗುತ್ತೆ? 6 6 36 ಆಯಿತು. ಸೊ 36 ಪ್ಲಸ್ 5 ಎಷ್ಟಾಗುತ್ತೆ? 5 5 5 10 11, ಲಾಸ್ಟಿಗೆ 1 ಬರುತ್ತಾ? ಇಲ್ಲ, 5 ಬರ್ತಾ ಇದೆ. ಸೊ ಇದು ಆಗೋದಿಲ್ಲ. ಆ್ಯಂಡ್ ದೆನ್ 6 7 ತೊಗೊಳ್ಳೋಣವಾ? 6 ಮತ್ತು 7 ಇರೋದು 6 6 ಎಷ್ಟಾಗುತ್ತೆ? 36 ಆಗುತ್ತೆ. 7 7 ಎಷ್ಟಾಗುತ್ತೆ? 49 ಆಗುತ್ತೆ. ಸೊ 9ರಲ್ಲಿ 6 ಕೂಡಿಸಿದ್ರೆ ಎಷ್ಟಾಗುತ್ತೆ? ಲಾಸ್ಟಿಗೆ 5 ನಂಬರ್ ಬರುತ್ತೆ ನೋಡಿ, ನಂಬರು. ಓಕೆ, 5 ಬಂತು. ಆ್ಯಂಡ್ ದೆನ್ 4 3 7, 7 ಪ್ಲಸ್ 1 8 ಆಯಿತು. ಸೊ ಇದೇ ಇದಕ್ಕೆ ಸರಿಯಾದ ಉತ್ತರ. ಮೀನ್ಸ್ ಏನು? 6 ಮತ್ತು 7 ಬರುತ್ತವೆ. ಸೊ ಇಲ್ಲಿ ಎ ಅನ್ನೋದು 6 ಆಯಿತು, 7 ಅನ್ನೋದು ಬಿ ಅನ್ನೋದು 7 ಆಯಿತು. ಸೊ ಎ ಅನ್ನೋದು 6 ಆದರೆ ಬಿ ಅನ್ನೋದು 7 ಆಯಿತು. ಸೊ ಇವುಗಳನ್ನು ಇಂಟು ಮಾಡಿದಾಗ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. 7 ಇಲ್ಲೇ 32, 7 6 42. ಸೊ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ ನಿಮಗೆ 42 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಈ ರೀತಿ ಈ ಸೀಕ್ವೆನ್ಸ್ನ ನೀವು ನೋಡ್ಕೋಬೇಕು. ಏನು ಕೊಟ್ಟಿದ್ದಾನೆ? ಗಿವನ್ ಡಾಟಾ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಮ್ಯಾಥ್ಸು ನಿಮ್ಮ ಮೆಂಟಲ್ ಎಬಿಲಿಟಿನಲ್ಲಿ ಗಿವನ್ ಡಾಟಾನೇ ಬೇಸಿಕ್. ಓಕೆ, ಹೇಗೆ ಕೇಶವಾನಂದ ಭಾರತಿ ಒಳಗೆ ಹೇಳ್ತಾರೆ ಗೊತ್ತಾ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಹಾಗೆ ಬೇಸಿಕ್ ಸ್ಟ್ರಕ್ಚರ್ ಏನು ಅಂದರೆ ನಿಮಗೆ ಈ ಗಿವನ್ ಡಾಟಾನೇ ಬೇಸಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಇದನ್ನು ನೋಡಿಕೊಂಡಾಗಲೇ ನಿಮಗೆ ಆನ್ಸರ್ ಬರುತ್ತೆ. ಸೊ ಡೈರೆಕ್ಟಾಗಿ ನೀವು ಇಲ್ಲೇ ನೋಡಿದ್ರೆ ನೋಡ್ಕೋಬಹುದು. ಸೊ ಇಲ್ಲಿ ನೋಡಿದೆ ಯಾವುದು ಅಂತ ಹೇಳ್ತೀರಾ ಹೇಳಿ? ಇಲ್ಲಿ ನೋಡಿ ಇದನ್ನು ಬೇರೆ ತೊಗೋಬೇಕಾಗುತ್ತೆ, ಇದನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಬೇರೆ ಬೇರೆ ಮಗ್ಗಿಗಳನ್ನು ನೀವು ಎಷ್ಟು ಕ್ವಿಕ್ಕಾಗಿ ಅಂದರೆ ನೀವು ಆ ಲೆವೆಲಲ್ಲಿ ನೀವು ಮಾಡಿರಬೇಕಾಗುತ್ತೆ. ಕ್ವಶನ್ ಎಲ್ಲ ಸಾಲ್ವ್ ಮಿನಿಮಮ್ ಅಂದ್ರೆ ಇದ್ರ ಮೇಲೇ 1000 ಕ್ವಶನ್ಗಳನ್ನು 1000 ಕ್ವಶನ್ಗಳು ಅಥವಾ ದಿನಕ್ಕೆ 4-5 ಗಂಟೆ ಇದೇ ಮೆಂಟಲ್ ಎಬಿಲಿಟಿನಲ್ಲಿ ನೀವಿದ್ದರೆ, ಮ್ಯಾಥ್ಸ್ ಈ ಮಗ್ಗಿಯಲ್ಲಿ ನೀವಿದ್ದರೆ ನಿಮಗೆ ಈಸಿಯಾಗಿ ಬರುತ್ತೆ, ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಬಟ್ ನಿಮಗೆ ಗೊತ್ತಿರಲಿಲ್ಲ, ಸ್ವಲ್ಪ ಸ್ಪೀಡಾಗಿ ಮಾಡಬೇಕು ಅನಿಸಿದ್ರೆ ಏನಿಲ್ಲ, ಹೀಗೆ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 33ನೇ ಪ್ರಶ್ನೆ. ಓಕೆ, ಸೊ ಇದೊಂದು ನಿಮಗೆ ಫಿಕ್ಸ್ ಪ್ರಶ್ನೆ ಅಂತ ಅನ್ಕೊಳ್ಳಿ. ಓಕೆ, ನಿಮಗೆ 2 ಮಾರ್ಕ್ಸ್ ಕೊಡೋಂಥ ಪ್ರಶ್ನೆ ಅಂತ ಅನ್ಕೊಳ್ಳಿ. ಒಂದು ರೀತಿ ಹೇಗೆ ಅಂದರೆ ಬಂಗಾರದ ಮೊಟ್ಟೆ ಕೊಡುವ ಕೋಳಿ ಅಂತ ಅನ್ಕೊಳ್ಳಿದ್ದಾನೆ. ಸರಿನಾ? ಸೊ ಯಾಕೆ ಈ ಸರಾಸರಿ ಮೇಲೆ ಈಸಿ ಕ್ವಶನ್ ಇದೆ. ಆ್ಯಕ್ಚುಲಾಗಿ ಈಸಿ ಕ್ವಶನು ಕೇಳ್ತಾನೆ. ನೀವು ವಲ್ಲ ಅಂದರೂ ನೀವು ದೂರ ಓಡಿ ಹೋದ್ರೂ ನಿಮ್ಗೆ ಕೇಳ್ತಾನೆ, ಇದೇ ಕೊಡ್ತೀನಿ ನಾನು ಅಂತ. ಸೊ ಏನು ಕೊಟ್ಟಿದ್ದಾನೆ? ಸರಾಸರಿ ಕಂಡುಹಿಡಿಯಿರಿ. ಯಾವುದಾದ್ರೂ ನಂಬರ್ದು 86 88 90 72 76 ಇಷ್ಟೇನಾ? ಅಲ್ಲ, 74ರದು ಕೂಡ ಕಂಡುಹಿಡಿಯಿಂದ ಅಂದಿದ್ದಾನೆ. ಸೊ ಟೋಟಲಿ ಎಷ್ಟು ನಂಬರ್ ಇದ್ದಾವೆ? 1 2 3 4 5 6 ನಂಬರ್ ಇದ್ದಾವೆ. ಹಿಂಗೆ ಹಾಕೋಬೇಕು, ಒಂದು ಲೈನು /6 ಹಾಕಬೇಕು. ಇಲ್ಲಿ ನಂಬರ್ ಏನಿದ್ದಾವೆ? 86 ಪ್ಲಸ್ 88 ಪ್ಲಸ್ 90 ಪ್ಲಸ್ 72 ಪ್ಲಸ್ 76 ಪ್ಲಸ್ ಇಲ್ಲಿ ಬರ್ಕೋತೀನಿ ನೋಡಿ 74. ಸೊ ಎಲ್ಲವನ್ನ ಕೂಡಿಸ್ಬೇಕು. ಎಲ್ಲವನ್ನ ಕೂಡಿಸಿ 6ರಿಂದ ಡಿವೈಡ್ ಮಾಡಿದಾಗ ಯಾವ ಒಂದು ಅಂಕಿ ಬರುತ್ತೆ ಗೊತ್ತಾ? ಸೊ ಅದೇ ನಿಮ್ಮ ಸರಾಸರಿ, ನಿಮ್ಮ ಎವರೇಜ್ ಆಗಿರುತ್ತೆ. ಸೊ ಕೂಡಿಸೋಣ ಒಂದ್ಸರಿ. ಈ 74 ಪ್ಲಸ್ ಎಷ್ಟಾಗುತ್ತೆ? ಈ 86 ಎಷ್ಟಾಗುತ್ತೆ? 86 ಅಲ್ಲಿ 6 4 10 ಆಗುತ್ತೆ. ಅದಾದ ನಂತರ 7 7 7 ಓಕೆ 160 ಆಗುತ್ತೆ. ಸೊ ಇದೆರಡು ಕೂಡಿ ಎಷ್ಟಾಯಿತು? ನಿಮಗೆ 160 ಆಯಿತು. ಸೊ ಅದಾದ ನಂತರ 88 ಪ್ಲಸ್ 90 ಎಷ್ಟಾಗುತ್ತೆ? 88 ಪ್ಲಸ್ 90 ಎಷ್ಟಾಗುತ್ತೆ ಅಂದರೆ 178 ಆಗುತ್ತೆ. ಓಕೆ, 178 ಆಗುತ್ತೆ. ಸೊ ಆ್ಯಂಡ್ ದೆನ್ ಈ ರಿಮೈನಿಂಗ್ ಇವೆರಡು ಕೂಡ. ಸೊ 72 ಪ್ಲಸ್ 76. ಸೊ ಈ 72 ಪ್ಲಸ್ 76 ಎಷ್ಟಾಗುತ್ತೆ? ಇದನ್ನು ಮಾಡ್ಕೊಳ್ಳೋದು ನಾವು. ಸೊ 72 ಪ್ಲಸ್ 76. ಸೊ ಅದೇ ಎಷ್ಟಾಗುತ್ತೆ? ಸೊ 148 ಆಗುತ್ತೆ. ಸರಿನಾ? ಸೊ ಈ ಮೂರನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ? ಒಂದು ಫೈನಲ್ ಆನ್ಸರ್ ಅಂತ ಹೇಳಿದಾಗ
486 ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿನಾ. 486 ಎಲ್ಲ ಕೂಡಿಸಿದಾಗ ಬರುತ್ತೆ. ಸೊ ಡಿವೈಡೆಡ್ ಬೈ 6 ಹಾಕಿದಾಗ ಎಷ್ಟು ಬರುತ್ತೆ? ಸೊ ಡಿವೈಡೆಡ್ ಬೈ 6 ಹಾಕಿದಾಗ 6 ಒಂದಲೇ 6 ಎಂಟ್ಲೆ 48 ಸರಿನಾ. ಆ್ಯಂಡ್ ದೆನ್ 6 ಒಂದಲೇ 6 6 ಒಂದಲೇ 6 ಸರಿನಾ. ಸೊ 81 ಅನ್ನೋದು ಇದರದ ಸರಾಸರಿ ಆಗುತ್ತೆ. ಸೊ ಏನಿಲ್ಲ, ಎಲ್ಲವನ್ನು ಕೂಡಿಸ್ಬೇಕು. ಸೊ ಇದು ಎಷ್ಟು ಬಂದಿರ್ತಾವಲ್ವ ಎಲ್ಲವನ್ನು ಕೂಡಿಸ್ಬೇಕು. ಅಲ್ಲಿ ಕೂಡಿಸೋದು ಮೇಲೆ ಇಡಬೇಕು ಅಂಕಿ. ಸೊ ಕೆಳಗಡೆ ಇವೆಲ್ಲವೂ ಕೂಡ ಎಷ್ಟು ಇರ್ತಾವೆ ಗೊತ್ತಾ? ಎಷ್ಟು ಅಂಕಿ ಇರ್ತವೆ? 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ನಂಬರ್ಗಳಿದ್ದಾವೆ. ಸೊ 6 ನಂಬರನ್ನು ಕೆಳಗಡೆ ಹಾಕಬೇಕು. ನೀವು ಡಿವೈಡೆಡ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಸರಿನಾ. ಸೊ ಇದು ಏನಿಲ್ಲ, ಸಿಂಪಲ್ ಆಗಿ ಕೇಳ್ತಾನೆ, ಸಿಂಪಲ್ ಆಗಿದ್ರೇನೋ ಲೆಕ್ಕ ಮಾಡೋದೇನಿಲ್ಲ. ಸೊ ಈಸಿಯಾಗಿ ಬರುತ್ತೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಎರಡು ಸಂಖ್ಯೆಗಳ HCF ಮೀನ್ಸ್ ಮಸಾ ಮತ್ತು LCM 4 ಮತ್ತು 288 ಆಗಿದ್ದು ಒಂದು ಸಂಖ್ಯೆ 32 ಆದರೆ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಸೊ ಏನು ಕೊಟ್ಟಿದ್ದಾನೆ? LCM ಕೊಟ್ಟಿದ್ದಾನೆ, HCF ಕೊಟ್ಟಿದ್ದಾನೆ. ಅದರಲ್ಲಿ 2 ಅಂಕಿಗಳನ್ನ ತೊಗೊಂಡಾಗಲೇ ನಿಮಗೆ HCF ಮತ್ತು LCM ಬರಬೇಕು ತಾನೆ. ಒಂದೇ ಅಂಕಿಯಿಂದ 50 ಬರೋದಿಲ್ಲ, ಅಥವಾ 3 ಅಂಕಿ ತೊಗೋಬೇಕು, 4 ಅಂಕಿ ತೊಗೋಬೇಕು. ಬಟ್ 2 ಅಂಕಿಗಳಿದ್ದಾವೆ ಅಂತೆ. 2 ಅಂಕಿಯಲ್ಲಿ ಒಂದು ಅಂಕಿ ಯಾವುದಿದೆ ಅಂದರೆ 32 ಇದೆ ಅಂತೆ. ಸೊ ಇನ್ನೊಂದು ಯಾವುದಿದೆ ನಂಬರ್ ಅಂತ ಕೇಳಿದ್ದಾನೆ ಸರಿನಾ. ಸೊ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ, ಏನು ಗೊತ್ತಾ? LCM ಇಂಟು HCF ಈಕ್ವಲ್ಸ್ ಏನು ಹಾಕೋಬೇಕು? ಈಕ್ವಲ್ಸ್ A ಇಂಟು B ಅಂದಂಗೆ ಸರಿನಾ. ಸೊ A ಅಂದರೆ ಏನು? A ಕೊಟ್ಟಿದ್ದಾನೆ. A ಅಂದರೆ ಒಂದು ನಂಬರ್, ಇದು 32 ಸರಿನಾ. ಸೊ B ಅನ್ನೋ ನಂಬರ್ ನಾವು ಕಂಡು ಹಿಡಿಬೇಕು. ಈಗ LCM ಎಷ್ಟು ಕೊಟ್ಟಿದ್ದಾನೆ? LCM 4 ಅಂತ ಕೊಟ್ಟಿದ್ದಾನೆ. HCF ಎಷ್ಟು ಕೊಟ್ಟಿದ್ದಾನೆ? 288 ಕೊಟ್ಟಿದ್ದಾನೆ. ಸ್ವಲ್ಪ ನೀಟಾಗಿ ಬರ್ಕೊಂಡ್ಬಿಡೋಣ ಇದನ್ನು. ಓಕೆ, LCM 4, HCF 288 ಆ್ಯಂಡ್ ದೆನ್ ಒಟ್ಟಿನಲ್ಲಿ ಇದು HCF ಇದೆ, ಇದು LCM ಇದೆ ಸರಿನಾ. ಆ್ಯಂಡ್ ದೆನ್ ಇನ್ನೊಂದು ಏನು ಕೊಟ್ಟಿದ್ದಾನೆ? ಇಲ್ಲಿ 32 ಕೊಟ್ಟಿದ್ದಾನೆ ಇಂಟು B ಸರಿನಾ. ಸೊ ಇಲ್ಲಿ 32 ಇರೋದನ್ನ ಇಲ್ಲಿ 32 ಹಾಕೋತೀನಿ ನಾನು, ಯಾಕಂದರೆ ಇಲ್ಲಿ ಈಕ್ವಲ್ ಸೈನ್ ಇರೋದನ್ನ ಅಲ್ಲಿ ಇಂಟು ಇರೋದು ಈಕ್ವಲ್ ಸೈನ್ ಈ ಕಡೆ ಬಂದರೆ ಅದು ಡಿವೈಡೆಡ್ ಬೈ ಆಗುತ್ತೆ ಸರಿನಾ. ಇದೇನಾದರೂ ಇಲ್ಲಿ ಹೋದರೆ ಅದು ಇಂಟು ಆಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಸಿಂಪಲ್ ಆಗಿ ಸರಿನಾ. ಸೊ ಇಲ್ಲಿ ಏನು ಮಾಡಬೇಕು? 4 ಇಂಟು 288 ಡಿವೈಡೆಡ್ ಬೈ 32 ಮಾಡಿಬಿಡಬೇಕು. ಸೊ ಏನು ಬರುತ್ತೆ? 32 ಮಾಡಿದ್ರೆ 32 4 ಒಂದಲೇ 4, 4 ಎಂಟ್ಲೆ 32 ಬಂತಾ? 4 ಎಂಟ್ಲೆ 32 ಬಂತು. ಸೊ ಇಲ್ಲಿ ಡಿವೈಡ್ ಮಾಡಬೇಕಷ್ಟೇ. ಓಕೆ, ಇಲ್ಲಿ 8 ಒಂದಲೇ 8, 8 3ಲೇ 24 ಸರಿನಾ. 8 3ಲೇ 24 ಆಯಿತು. 24 ಅಂದರೆ ರಿಮೈನಿಂಗ್ ಎಷ್ಟು ಉಳಿತದೆ ನಿಮಗೆ? ಇವಾಗ 4 ಉಳಿತದೆ ಸರಿನಾ. 8 ಎಷ್ಟಲೇ? 8 6ಲೇ 48, ಯಾಕಂದರೆ 4 ಉಳಿತು, ಮುಂದೆ ಇಲ್ಲಿ 8 ಇದೆ ಅಲ್ವಾ. ಸೊ 8 6ಲೇ 48 ಆಗುತ್ತೆ. ಸೊ ಅದಕ್ಕೆ 36 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ. ಸೊ ಈ ನಂಬರ್ ಏನಾಗುತ್ತೆ? 36 ಆಗಿರುತ್ತೆ ಸರಿನಾ. ಸೊ ಈ ಫಾರ್ಮುಲಾ ನೀವು ಏನು ಫಾರ್ಮುಲಾ ನೆನ್ಪಿಟ್ಕೋಬೇಕು? ಏನು ಸಂಖ್ಯೆ ಬೇಡ, ಹೇಗೆ ಮಾಡೋದು ಅನ್ನೋದು ಬೇಡ. ಓಕೆ, ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನಂದರೆ ಇದು LCM ಇಂಟು HCF ಈಕ್ವಲ್ಸ್ A ಇಂಟು B ಅಂತ. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈ LCM ಕೊಟ್ಟಿದ್ನ LCM ಇಲ್ಲಿ ಹಾಕೋಬೇಕು, HCF ಕೊಟ್ಟಿದ್ನ HCF ಇಲ್ಲಿ ಹಾಕೊಳ್ಳಿ, A ಕೊಟ್ಟಿದ್ನ A ಇಲ್ಲಿ ಹಾಕೊಳ್ಳಿ, ಅಥವಾ B ಗಾದರೂ ಇಲ್ಲಿ ಹಾಕೊಳ್ಳಿ, ಏನಾದರೂ ಒಂದು ಹಾಕೊಂಡು ಇನ್ನೊಂದು ಕಂಡು ಹಿಡೀರಿ. ಅಥವಾ ನಿಮ್ಗೆ ಹೀಗೆ ಕೊಡಬಹುದು, 2 ಅಂಕಿಗಳು 32 ಮತ್ತು 36 ಎಂಬ 2 ಅಂಕಿಗಳ HCF 4 ಆಗಿದ್ದರೆ ಅದರ LCM ಎಷ್ಟು ಕಂಡು ಹಿಡೀರಿ ಅಂತ ಕೇಳ್ತಾನೆ ನಿಮಗೆ ಸರಿನಾ. ಏನಿಲ್ಲ, ವಯಸ್ಸು ವರ್ಷ ಮಾಡೋದು, ನಿಮಗೆ ಆನ್ಸರು 288 ಬರುತ್ತೆ ಇಲ್ಲಿ ಸರಿನಾ. 288 ಬರುತ್ತೆ. ಸೊ ಹೇಗೆ ಮಾಡೋದು? ಏನಿಲ್ಲ, ಇವಾಗ LCM ಕೇಳಿದಾನಲ್ವಾ, LCM ಅಷ್ಟೇ ಇಟ್ಕೊಳ್ಳಿ. LCM ಏನಂತ ತೊಗೋತೀರಾ? X ಅಂತ ತೊಗೊಳ್ಳಿ. ಸೊ X ಅಂತ ತೊಗೊಳ್ಳಿ. ಸೊ X ಇಂಟು ಎಷ್ಟು ಹೇಳಿದ್ದಾನೆ? ಇಲ್ಲಿ HCF 4 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಇಲ್ಲಿ ಒಂದು ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ದಾನೆ? 32 ಇದೆ ಅಂತ ಹೇಳಿದ್ದಾನೆ. ಇನ್ನೊಂದು ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ದಾನೆ? 36 ಇದೆ ಅಂತ ಹೇಳಿದ್ದಾನೆ. ಸೊ ಈ 4 ಇರೋದು ಇಲ್ಲಿಂದ ಈ ಕಡೆ ಹೋದರೆ ಏನಾಗುತ್ತೆ? ಡಿವೈಡೆಡ್ ಬೈ 4 ಆಗುತ್ತೆ. 4 ಒಂದಲೇ 4 9 ಸರಿನಾ. 4 9 36 ಆಗುತ್ತೆ. 32 9 ಎಷ್ಟಾಗುತ್ತೆ? 32 ಇಂಟು 9 9 2 18 9 9 ಬರಲೇ 27 27 1 28 288 ಬಂತಲ್ವಾ. ಸೊ ಯಾವ್ದು ಹಾಕಿದ್ರೂ ನಿಮಗೆ ಆನ್ಸರ್ ಬರುತ್ತೆ. ಸೊ ನಿಮಗೆ ಮುಂದಿನ ಕ್ವಶನಲ್ಲಿ 2ನೇ ಅಂಕಿನೇ ಕೇಳಬೇಕು ಅಂತ ಇಲ್ಲ, ನಿಮಗೆ LCM ಕೇಳಬಹುದು. ಬೇರೆ 3 ಕೊಟ್ಟು ನಿಮಗೆ LCM ಕೇಳಬಹುದು, ಅಥವಾ ಬೇರೆ 3 ಕೊಟ್ಟು ನಿಮಗೆ HCF ಕೇಳಬಹುದು ಸರಿನಾ. ಸೊ ಅದಕ್ಕೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, LCM ಇಂಟು HCF ಈಕ್ವಲ್ಸ್ A ಇಂಟು B ಅನ್ನೋದು ಸರಿನಾ. ಸೊ ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಬಹಳ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಇದು ಯಾಕೆ ಸಾಕಷ್ಟು ಸರಿ ಕೇಳಿದ್ದಾನೆ ಈ ಫಾರ್ಮುಲಾ ಮೇಲೆ ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಘನಾಕೃತಿಯ ಉದ್ದ, ಅಗಲ ಮತ್ತು ಒಟ್ಟು ಮೇಲ್ಮೈ ವಿಸ್ತೀರ್ಣವು 15 ಸೆಂಟಿಮೀಟರ್, 10 ಸೆಂಟಿಮೀಟರ್ ಮತ್ತು 1300 ಸೆಂಟಿಮೀಟರ್ ಸ್ಕ್ವಯರ್ ಆದರೆ ಅದರ ಎತ್ತರ ಎಷ್ಟು ಅಂತ ಕೇಳಿದ್ದಾನೆ ಸರಿನಾ. ಸೊ ಎತ್ತರ ಎಷ್ಟಾಗುತ್ತೆ? ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ ಸರಿನಾ. ಸೊ ಯಾವ ಫಾರ್ಮುಲಾ ಅಂದರೆ, ಇವಾಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಈಕ್ವಲ್ಸ್ 2 ಇಂಟು LB ಇಂಟು BH ಇಂಟು HL ಸರಿನಾ. ಸೊ ಹೈಟ್ ಇಂಟು ಲೆಂತ್ ಇಂಟು ಬ್ರೀಡ್ತ್ ಇಂಟು ಹೈಟ್ ಇಂಟು ಲೆಂತ್ ಅಂತ ಬರುತ್ತೆ ಸರಿನಾ. ಸೊ ಏನು ಕೊಟ್ಟಿದ್ದಾನೆ ಇಲ್ಲಿ? ಸೊ ಲೆಂತ್ ಕೊಟ್ಟಿದ್ದಾನೆ, ಉದ್ದ ಕೊಟ್ಟಿದ್ದಾನೆ, ಹಾಗೆ ಅಗಲ ಕೊಟ್ಟಿದ್ದಾನೆ. ಅವನೇನು ಕೇಳಿದ್ದಾನೆ? ಹೈಟ್ ಕಂಡುಹಿಡಿ ಅಂತ ಹೇಳಿದ್ದಾನೆ ಸರಿನಾ. ಸೊ ಏನಿಲ್ಲ, ಸಿಂಪಲ್ ಆಗಿ ನಾವು ಇವಾಗ ಫಾರ್ಮುಲಾದಲ್ಲಿ ನಾವು ಆ್ಯಡ್ ಅಪ್ ಮಾಡ್ಕೊಳ್ಳೋದು. ಸೊ 1300 ಈಕ್ವಲ್ಸ್
2 ಇಂಟು ಎಲ್ ಬಿ ಎಷ್ಟಿದೆ, ಸೊ ಎಲ್ ಏನಿದೆ ನಿಮಗೆ ಈ 15 ಇದೆ, 15 ಇಂಟು 10 ಹಾಕಬೇಕು. ಆ್ಯಂಡ್ ದೆನ್ ಪ್ಲಸ್ ರಬಾಯ್ತದು ಸಾರಿ 1300 ಈಕ್ವಲ್ಸ್ 15 ಇಂಟು 10 ಎಷ್ಟಾಗುತ್ತೆ, 2 ಇಂಟು 15 ಇಂಟು 10 150 ಆಗುತ್ತೆ ಸರಿನಾ. ಸೊ ಪ್ಲಸ್ ಲೆಂತ್ ಇಂಟು ಬ್ರೀಡ್ ಆಯಿತು. ಇವಾಗ ಬ್ರೀಡ್ ಇಂಟು ಹೈಟ್, ಬ್ರೀಡ್ ಗೊತ್ತಿದೆ ನಮಗೆ ಎಷ್ಟಿದೆ ಅಂತ 10 ಇದೆ, ಬಟ್ ಹೈಟ್ ಎಷ್ಟಿದೆ ಗೊತ್ತಿಲ್ಲ ನಮಗೆ, ಸೊ ಅದಕ್ಕೆ ಎಚ್ ಅಂತಲೇ ಇಟ್ಕೋತೀನಿ ನಾನು ಅದನ್ನು ಸರಿನಾ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಹೈಟ್ ಇಂಟು ಲೆಂತ್ ಅಂತ ಕೊಟ್ಟಿದ್ದ ಸರಿನಾ. ಸೊ ಎಲ್ ಎಚ್ ಅಂತ ಕೊಟ್ಟಿದ್ದ ತಾನೆ. ಸೊ ಲೆಂತ್ ಎಷ್ಟಿದೆ ಇವಾಗ 15 ಇದೆ, ಸೊ ಹೈಟ್ ಮತ್ತೆ ರಿಟರ್ನ್ ನನಗೆ ಗೊತ್ತಿಲ್ಲ, ಸೊ ಅದಕ್ಕೆ ನಾನು ಎಂತ ಬರ್ಕೋತೀನಿ ಅಂದರೆ 15 ಎಚ್ ಅಂತ ಬರ್ಕೋತೀನಿ ಸರಿನಾ. ಸೊ 15 ಎಚ್ ಅಂತ ನಾವು ಬರ್ಕೋತೀವಿ. ಆ್ಯಂಡ್ ದೆನ್ 15 ಎಚ್ ಪ್ಲಸ್ 10 ಎಚ್ ಎಷ್ಟಾಗುತ್ತೆ ನಿಮಗೆ 25 ಎಚ್ ಆಗುತ್ತೆ ಪ್ಲಸ್ 150 ಸರಿನಾ. ಆ್ಯಂಡ್ ದೆನ್ ಇಲ್ಲಿ ಈಕ್ವಲ್ಸ್ ಟು ಹಾಕೋಬೇಕು, ಇಲ್ಲಿ 1300 ಹಾಕೋಬೇಕು ಸರಿನಾ. ಸೊ ಈ 1300 ಹಾಕೊಂಡ್ವಿ. ಇವಾಗ ಏನು ಮಾಡಬೇಕಂದ್ರೆ ಇವಾಗ 1500 150 ಇಂಟು 2 ಎಷ್ಟಾಗುತ್ತೆ 300 ಆಗುತ್ತೆ ಸರಿನಾ, 300 ಆಗುತ್ತೆ. ಆ್ಯಂಡ್ ದೆನ್ ಪ್ಲಸ್ ಎಷ್ಟಾಗುತ್ತೆ 25 ಎಷ್ಟಾಗುತ್ತೆ 50 ಹೆಚ್ಚಾಗುತ್ತೆ ಸರಿನಾ. ಸೊ ಇಲ್ಲಿ ಎಷ್ಟಿದೆ ರಿಟರ್ನು, ಇಲ್ಲಿ 1300 ಇದೆ. ಸೊ ಈ 1300 ಏನಿದೆ ಅಲ್ವಾ, ಇದನ್ನು ಆ ಕಡೆ ಈ ಕಡೆ ಅದಲು ಬದಲು ಮಾಡ್ಕೋಬೇಕು ನಾವು ಇವಾಗ. ಸೊ ಏನು ಮಾಡ್ಕೊಳ್ಳೋಣ, 1300 ಈ 300 ನಾವು ತೆಗೆದ್ರೆ, ಯಾಕಂದರೆ ಈ ಕಡೆ ಇರೋದು ಈ 300 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ 1300 300 ತೆಗೆದ್ರೆ ಎಷ್ಟಾಗುತ್ತೆ, ಸೊ ಜಸ್ಟ್ 1000 ಉಳಿಯುತ್ತದೆ ಸರಿನಾ. 1000 ಉಳಿತದೆ. ರಿಮೈನಿಂಗ್ ಅಲ್ಲಿ ಪಕ್ಕದಲ್ಲಿ ರೈಟ್ ಸೈಡ್ ಎಷ್ಟಿತ್ತು ಇನ್ನು ನಿಮಗೆ ಈ 50 ಎಚ್ ಉಳಿದಿತ್ತು. ಸೊ ಎಚ್ ಅಷ್ಟೇ ಬಿಟ್ಟು ಈ 50ನ ಇಲ್ಲಿ ಕೆಳಗಡೆ ಹಾಕೊಂಡ್ರೆ ಏನಾಗುತ್ತೆ, 0 ಹೋಯ್ತು, 5 1 5 20 100 ಆಗುತ್ತೆ. ಸೊ ಸರಿಯಾದ ಉತ್ತರ ಎಷ್ಟಾಗುತ್ತೆ 20 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿನಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಅಂತ ನಿಮಗೆ ಕೇಳಿದ್ರೆ, ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಅಂದರೆ ನಿಮಗೆ 2 ಇಂಟು ಎಲ್ ಬಿ ಇಂಟು ಪ್ಲಸ್ ಬಿ ಎಚ್ ಇಂಟು ಎಚ್ ಎಲ್ ಅಂತ ಬರುತ್ತೆ ಸರಿನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ಬರೆದಿಟ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ, ಏನಿಲ್ಲ ಇದು ಒಂದೆರಡು ಸರಿ ನೀವು ಮಾಡಿದ್ರೆ ಈ ಫಾರ್ಮುಲಾ ಕೂಡ ನಿಮಗೆ ಬೇಕಾಗಲ್ಲ. ಸೊ ಯಾಕೆಂದರೆ ಈ 15 ಇಂಟು 10 ತಗೋಬೇಕು, ಅಲ್ಲಿ ಏನಾದರೂ 3 ನಂಬರ್ ಇರುತ್ತೆ ಗೊತ್ತಾ. ಸೊ ಇವಾಗ 15 10 ಇನ್ನೊಂದು ಯಾವುದೋ ಒಂದು ನಂಬರ್ ತೊಗೊಳ್ಳಿ 12 ಅಂತ ತೊಗೊಳ್ಳಿ. ಮೊದಲು ಇವೆರಡನ್ನ ಇಂಟು ಮಾಡಬೇಕು, ಅದಾದ ನಂತರ ಮತ್ತೆ ಇದೆರಡನ್ನ ಇಂಟು ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟು ಇದನ್ನು 15 ಮತ್ತು 12ನ ಇಂಟು ಮಾಡಬೇಕು. ಸೊ 3ನ್ನ ಪ್ಲಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಇಂಟು 2 ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಬರುತ್ತೆ. ಬಟ್ ಅವನೇನು ಮಾಡ್ತಾನೆ, ಟೋಟಲ್ ಸರ್ಫೇಸ್ ಏರಿಯಾನೇ ನಿಮಗೆ ಕೊಡ್ತಾನೆ, ಯಾವುದಾದ್ರೂ ಒಂದು ಸೈಡ್ ಕಂಡಿಡಿ ಅಂತ ಹೇಳ್ತಾನೆ ಸರಿನಾ. ಸೊ ಇದಕ್ಕೆ ಫಾರ್ಮುಲಾ ಹಾಕೊಂಡು ನೀವು ಮಾಡಿದ್ರೆ ಸಿಂಪಲಾಗಿ ಈಸಿಯಾಗಿ ಆನ್ಸರ್ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 3 ಸಂಖ್ಯೆಗಳ ಸರಾಸರಿ 27 ಆಗಿದೆ ಅಂತೆ. 3 ಸಂಖ್ಯೆ ಇದಾವೆ ಅಂತೆ, ಆ 3 ಸಂಖ್ಯೆಯ ಸರಾಸರಿ ಎಷ್ಟಿದೆ ಅಂದರೆ 27 ಆಗಿದೆ ಅಂತೆ ಸರಿನಾ. ಇದು ಗೊತ್ತಿರಲಿ ನಿಮಗೆ. ಎರಡನೆಯ ಸಂಖ್ಯೆ ಮೊದಲನೆಯದಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. ಇವಾಗ 1 2 3 ಸಂಖ್ಯೆ ಇದ್ದಾವೆ. ಈ ಎರಡನೇ ಸಂಖ್ಯೆ ಏನಿದೆ ಅಲ್ವಾ, ಈ ಸಂಖ್ಯೆ ಮೊದಲನೇ ಸಂಖ್ಯೆಗಿಂತ 3 ಪಟ್ಟು ಆಗಿದೆ ಅಂತೆ. ಮೀನ್ಸ್ ಈ ಮೊದಲನೇ ಸಂಖ್ಯೆ ನಾವು ಎಕ್ಸ್ ಅಂತ ತೊಗೊಂಡ್ರೆ ಎರಡನೇ ಸಂಖ್ಯೆ ಏನಾಗುತ್ತೆ 3x ಆಗುತ್ತೆ ಸರಿನಾ, 3x ಆಗುತ್ತೆ, ಯಾಕಂದರೆ 3 ಪಟ್ಟು ಹೆಚ್ಚಾಗಿದೆ. ಹಾಗೆ ಮೂರನೇ ಸಂಖ್ಯೆ ಮೊದಲನೇ ಸಂಖ್ಯೆಗಿಂತ 5 ಪಟ್ಟು ಹೆಚ್ಚಾಗಿದೆ ಅಂತೆ. ಮೀನ್ಸ್ ಇದು ಎಕ್ಸ್ ಇದ್ದರೆ ಇದು ಏನಾಗುತ್ತೆ 5x ಆಗುತ್ತೆ. ಸೊ ಇಲ್ಲಿ ನೀವು ರೇಷೋ ಹಾಕೊಂಡ್ಬಿಡಿ ಇಲ್ಲೇ, ಓಕೆ, ಎಕ್ಸ್ ರೇಷೋ 3x ರೇಷೋ 5x ಆಯಿತು ಸರಿನಾ. ಸೊ ಇಲ್ಲಿ ನೀವು ಜಸ್ಟ್ ಏನಾದರೂ ಮಾಡಿದ್ರು, ಇಲ್ಲಿ 3 ಕೊಟ್ಟಿದ್ದಾನಲ್ವಾ, ಸೊ ಇಲ್ಲಿ ಒಂದು ಯಾವುದಾದ್ರೂ ತೊಗೊಂಡ್ರೆ ಇದರಿಂದ ಡಿವೈಡ್ ಆಗಬೇಕು, ಈ 3x ಆನ್ಸರ್ ಬಂದರೆ ಇದರಿಂದ ಡಿವೈಡ್ ಆಗಬೇಕು, ಈ 5x ಇದರಿಂದ ಡಿವೈಡ್ ಆಗಬೇಕು, ಅಷ್ಟೇ ಸಿಂಪಲ್ ಆಗಿ ಆನ್ಸರ್ ಬರುತ್ತೆ ನಿಮಗೆ ಸರಿನಾ. ಸೊ ಇಲ್ಲಿ ಎಕ್ಸು 3x ಮತ್ತು 5x. ಸೊ ಇಲ್ಲಿ ನೋಡ್ಕೊಳ್ಳಿ ನೀವು, ಈ ಎಕ್ಸ್ ಏನಾಗಿರಬೇಕು ಮೊದಲನೇ ಚಿಕ್ಕದಾಗೇ ಇರಬೇಕು, ಯಾವುದಕ್ಕಿಂತ ಈ ಬಿ ಎಕ್ಸ್ಗಿಂತ ಎ ಏನಿದೆ ಅಲ್ವಾ ABC, ಈ ಎ ಅನ್ನೋದು ಆಲ್ವೇಸ್ ಚಿಕ್ಕದಾಗೇ ಇರುತ್ತೆ ಯಾವುದ್ರಿಗಿಂತ ಈ ಬಿ ಮತ್ತು ಸಿಗಿಂತ. ಸೊ ಇಲ್ಲಿ ಎ ಚಿಕ್ಕದಾಗಿದೆಯಾ, ಎ ಚಿಕ್ಕದಾಗಿಲ್ಲ, ಯಾಕಂದರೆ ಬಿ ಚಿಕ್ಕದಾಗಿದೆ ಇಲ್ಲಿ. ಸೊ ಬಿ ಚಿಕ್ಕದಿರಬಾರ್ದು, ಇಲ್ಲಿ ಏನು ಲಾಸ್ಟಿಗೆ ಬರುತ್ತೆ ಗೊತ್ತಾ, ಈ ಏನೋ ಚಿಕ್ಕದಾಗಿರಬೇಕು. ಸೊ ಇಲ್ಲಿ ಚಿಕ್ಕದಾಗಿದೆಯಾ, ಇದು ಚಿಕ್ಕದಾಗಿಲ್ಲ, ಯಾಕಂದರೆ ಇಲ್ಲಿ ಮಿಡಲ್ ಇದ್ರೇನು ಇದಕ್ಕಿಂತ ಇಲ್ಲಿ ನೋಡಿ ಇದು ದೊಡ್ಡ ನಂಬರ್ ಬಂದಿದೆ ಇದು. ಸೊ ಇದು ಆಗೋದಿಲ್ಲ, ಯಾಕಂದರೆ ಇವಾಗ 3x ಇದೆ. ಸೊ 3x ದೊಡ್ಡದಿರಬೇಕು, ಎಕ್ಸ್ ಅನ್ನೋದು ಚಿಕ್ಕದಾಗಿರಬೇಕು. ಸೊ ಇದಕ್ಕೆ ಇದನ್ನೂ ಆಗೋದಿಲ್ಲ. ಸೊ ಇವಾಗ ಏನಾಗಬೇಕು, ಇದು ಅಥವಾ ಇದು ಆಗಬೇಕು. ಸೊ ಯಾಕೆ ಇವಾಗ ಇದನ್ನು ಕೂಡ ನಾನು ಎಲಿಮಿನೇಟ್ ಮಾಡ್ತೀನಿ. ಯಾಕೆ ಎಲಿಮಿನೇಟ್ ಮಾಡ್ತೀನಿ, ಇಲ್ಲಿ ನೋಡಿ, ಇದು ಎಕ್ಸ್ ಆಗಿದ್ದರೆ ಇದು ಏನು 5x ಆಗಿರ್ತದೆ. ಮೀನ್ಸ್ 8 5 ಎಷ್ಟಾಗು 40 ಬರಬೇಕು ಇಲ್ಲಿ. ಸೊ ಇದು 40 ಬಂದಿಲ್ಲ, ಇದು ಕೂಡ ಆಗೋದಿಲ್ಲ, ಬಟ್ ಇದೇ ಆಗುತ್ತೆ ಇವಾಗ ಫೈನಲ್ ಉಳಿದಿರೋದು. ಹೇಗೆ ಇವಾಗ ನಾನೇನು ಹಾಕಿದ್ದೆ, ಇವಾಗ ಎಕ್ಸ್ ರೇಷೋ 3x ರೇಷೋ 5x ಅಂತ ಹಾಕೊಂಡಿದ್ವಿ. ಈ ಎಕ್ಸ್ ಅಂದರೆ ಏನು 9. ಸೊ 9 3 ಎಷ್ಟಾಗುತ್ತೆ, ಇಲ್ಲಿ ಎಕ್ಸ್ ಅಂತ ಹಾಕೊಂಡ್ರೆ 9 3 27 ಆಯಿತು. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಅಲ್ಲಿ ಮುಂದೆ ಏನು ಬರುತ್ತೆ, 9 5 ಎಷ್ಟಾಯಿತು 45 ಆಯಿತು, ಬಂತು ತಾನೇ 9 27 45. ಸೊ ಯಾಕೆ 9ರಿಂದ 9 ಡಿವೈಡ್ ಆಗುತ್ತೆ. ಆ್ಯಂಡ್ ದೆನ್ 9 3 27 ಆಗುತ್ತೆ, 9 5 45 ಆಗುತ್ತೆ. ಸೊ ಎಕ್ಸ್ 3x 5 ಬರುತ್ತೆ ತಾನೆ. ಸೊ ಅದಕ್ಕೆ ಈ ರೀತಿ ಸಿಂಪಲ್ ಆಗಿ ನಾವು ಮಾಡಿದ್ರೆ ಆನ್ಸರ್ ಬಂತು. ಸೊ ಇಲ್ಲಿ ನಮಗೆ ಯೂಸ್ಫುಲ್ಲು ಏನಂದರೆ ಈ 27 ಅಂತ ಏನು ಕೊಟ್ಟಿದ್ದಾನಲ್ವಾ, ಸೊ ಇದು ಕೂಡ ನಮಗೆ ಯೂಸ್ ಆಗಲ್ಲ ಇಲ್ಲಿ.
ಯಾಕೆ? ಸೊ ಈ ರೀತಿ ಮಾಡಿದ್ರೆ ಆಪ್ಷನ್ ವೈಸ್ನ ಹೋದರೆ ಅದು ಕೂಡ ನಮಗೆ ಬೇಕಾಗಿಲ್ಲ. ಜಸ್ಟ್ ಹೀಗೆ ಈ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನಲ್ವಾ, ಈ ಸ್ಟೇಟ್ಮೆಂಟಿಂದನೇ ನಾವು ಜಸ್ಟ್ ಆನ್ಸರ್ನ ಬಿಡಿಸ್ಬಹುದು. ಏನಾದರೂ ಈ 3 ಸಂಖ್ಯೆಗಳನ್ನ ಹೀಗೆ ತೊಗೊಂಡ್ರೆ ಏನಾಗುತ್ತೆ, 3 ಸಂಖ್ಯೆಗಳ ಸರಾಸರಿ 27 ಅಂತ ಕೊಟ್ಟಿದ್ದಾನೆ. ಸೊ 27 × 3 ಮಾಡಬೇಕು. 7 3 21, 3 2 6 6 6 ಎಷ್ಟಾಗುತ್ತೆ? 8 1 ಆಗುತ್ತೆ. ಸರಿನಾ? 81 ಆಗುತ್ತೆ. ಸೊ ಇವಾಗ ಎಲ್ಲವನ್ನು ಕೂಡಿಸಿ 81 ಬರುತ್ತಾ? ಸೊ ಬರುತ್ತೆ. 45 27 9 ಕೂಡಿಸಿದ್ರೆ ಎಷ್ಟಾಗುತ್ತೆ? 81 ಬರುತ್ತೆ. ಸೊ ಇದು 81 ಬರಬೇಕು. ಹಾಗೆ ಇನ್ನೊಂದೇನೆಂದರೆ ಈ ಎಕ್ಸು ಮತ್ತು 3x ಮತ್ತು 5x ಕೂಡ ಮ್ಯಾಚ್ ಆಗಬೇಕು. ಸೊ ಇದನ್ನೇನು ನೋಡೋದು ಬೇಡ, ಡೈರೆಕ್ಟಾಗಿ ಇಲ್ಲಿ ಎಕ್ಸು ಇದು ಮೊದಲನೇ ಸಂಖ್ಯೆ ಚಿಕ್ಕದಾಗಿದೆ, ಎರಡನೇ ಸಂಖ್ಯೆ ಅದಕ್ಕಿಂತ ದೊಡ್ಡದಾಗಿದೆ, ಮೂರನೇ ಸಂಖ್ಯೆ ಅದಕ್ಕಿಂತ ದೊಡ್ಡದಾಗಿದೆ. ಸೊ ಹೀಗೆ ಅರೇಂಜ್ ಆರ್ಡ್ರಲ್ಲಿ ಇದ್ದಿರೋದೇ ಅದಕ್ಕೆ ಫೈನಲ್ ಆಗಿ ಆನ್ಸರ್ ಆಗುತ್ತೆ. ನೀವೇ ಒಂದು 4-5 ಸರಿ ಈ ರೀತಿಯ ಪ್ರಶ್ನೆಗಳನ್ನು ನೀವು ಮಾಡಿದ್ರೆ ಈಸಿಯಾಗಿ ನೀವೇ ಆನ್ಸರ್ ಹೇಳ್ತೀರಾ. ಯಾಕಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 27 9 ಚಿಕ್ಕದಾಗಿದೆ ಇವರು, ಸೊ ಆಗೋದಿಲ್ಲ ಇದು. ಆ್ಯಂಡ್ ದೆನ್ 8 ಈ 24 ಇಲ್ಲಿ ಚಿಕ್ಕದಾಗಿದೆ ಆಪ್ಷನ್ 4ಅಲ್ಲಿ, ಇದು ಆಗೋದಿಲ್ಲ ಗುರು. ಆ್ಯಂಡ್ ದೆನ್ ಇಲ್ಲಿ 8 ನಡುವೆ ಬಂದಿದೆ, ಇದು ಆಗೋದಿಲ್ಲ. ಯಾಕಂದರೆ ಇದಕ್ಕಿಂತ ಇಲ್ಲಿ ದೊಡ್ಡದಿದೆ, ಇದು ಇದೆ ಅಲ್ವಾ, 24 ಇದೆ ಅಲ್ವಾ. ಸೊ ಅದಕ್ಕೆ ಇದು ಕೂಡ ಆಗಲ್ಲ ಅಂತ ನೀವೇ ಹೇಳ್ತೀರಾ, ಏನಿಲ್ಲ. ಆ್ಯಂಡ್ ದೆನ್ 37ನೇ ಪ್ರಶ್ನೆ ಏನಿದೆ ಅಂದರೆ 19,800ರ ಮೂಲ ಮೊತ್ತದ ಮೇಲೆ 6% ವಾರ್ಷಿಕ ಬಡ್ಡಿ ದರದಲ್ಲಿ 9 ತಿಂಗಳ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಇವಾಗ ನೀವು ಫಾರ್ಮುಲಾ ಗೊತ್ತಿರುತ್ತೆ ನಿಮಗೆ, I = PTR / 100 ಅಂತ. ಸೊ ಏನು ಹಾಕ್ತೀರಿ ಇಲ್ಲಿ? ಪಿದಲ್ಲಿ ಏನು ಹಾಕ್ತೀರಾ? 19,800 ಅಂತ ಹಾಕಿದ್ರಿ. ಓಕೆ. ಆ್ಯಂಡ್ ದೆನ್ ಇಲ್ಲಿ ಟಿ ಇದ್ದಲ್ಲಿ ಎಷ್ಟು ಹಾಕ್ತೀರಾ? ಎಷ್ಟು ಹೇಳಿದ್ದಾನೆ ಅವನು? 9 ತಿಂಗಳು ಅಂತ ಹೇಳಿದ್ದಾನೆ. 9 ಅಂತ ಹಾಕ್ತೀರಾ? 9 ಅಂತ ಹಾಕಿದ್ರೆ ರಾಂಗ್ ಆಗುತ್ತೆ. ಯಾಕೆಂದರೆ ಅವನು ಇಲ್ಲಿ ತಿಂಗಳ ಬಡ್ಡಿ ದರ ಕೊಟ್ಟಿಲ್ಲ, ವಾರ್ಷಿಕ ಬಡ್ಡಿ ದರ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಾವು ಇದನ್ನು ನಾವು ತಿಂಗಳಲ್ಲಿ ಕನ್ಸಿಡರ್ ಮಾಡಬಾರ್ದು, ವರ್ಷದಲ್ಲೇ ಕನ್ಸಿಡರ್ ಮಾಡಬೇಕು. ಹೇಗೆ? ಇವಾಗ 1 ವರ್ಷ ಅಂದರೆ 12 ತಿಂಗಳಿರುತ್ತೆ. ಸೊ ಇವಾಗ ನಾವು ಏನಾದರೂ ಇದನ್ನು ನಾವು ಅರ್ಧ ವರ್ಷ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ? 6 ತಿಂಗಳು ಅಂತ ಹೇಳ್ತೀವಿ. ಅಥವಾ ಈ 12/2 ಅಂತ ಹೇಳ್ತೀವಿ. ಸರಿನಾ? ಸೊ ಸರಿಯಾಗಿದೆಯಾ? ಸರಿಯಾಗಿದೆ. ಹಾಗೆ ಏನಾದರೂ ಇದನ್ನು ಹೊರತಾಗಿ ಅಥವಾ 1/2 ಅಂದರೂ ಕೂಡ ನಿಮ್ಗೆ 6 ತಿಂಗಳೇ ಆಗುತ್ತೆ 12 ತಿಂಗಳಲ್ಲಿ. ಅಥವಾ ಇನ್ನೊಂದು ನೀವು ಹೇಳ್ಬೋದು 1/4 ಅಂತ. 1/4 ಅಂದರೆ ಎಷ್ಟಾಗುತ್ತೆ ನಿಮಗೆ? 3 ತಿಂಗಳಾಗುತ್ತೆ. ಸರಿನಾ? ಸೊ 3 3 3 3 ಅನ್ನೋ 4 ತಿಂಗಳುಗಳು ಬರ್ತವೆ. 3 4 ಎಷ್ಟಾಗುತ್ತೆ? 12 ಆಗುತ್ತೆ. ಸೊ ಹಾಗಾದರೆ ಈ 9 ತಿಂಗಳು ಅನ್ನೋದು ಎಷ್ಟು 3 3 ಸೇರಿದ್ರೆ ಆಗುತ್ತೆ? 3 3 ಆಗುತ್ತೆ. ಸರಿನಾ? ಸೊ 3/4 ಅಂದರೆ ಇದು ಸರಿಯಾಗುತ್ತಾ? 9 ತಿಂಗಳು ಅಂತ ಆಗುತ್ತೆ. ಯಾಕಂದರೆ ಇಲ್ಲಿ 12 ಇಟ್ಕೊಂಡು ನೋಡಿ, 4 ಒಂದಲೇ 4 ಎಷ್ಟಲೇ 4 3 12. ಸರಿನಾ? 4 3 12. 3 × 3 ಎಷ್ಟಾಗುತ್ತೆ? ಹಾಗೇನು 9 ಬರುತ್ತೆ ತಾನೆ. ಸೊ ಹಾಗೇನು 9 ಬರುತ್ತೆ. ಸೊ ಅಲ್ಲಿ ನಾವು ಟೈಮ್ ಇದ್ದಲ್ಲಿ ಏನಂತ ಹಾಕೋಬೇಕು ಅಂದರೆ 3/4 ಅಂತ ಹಾಕೋಬೇಕು. ಏನಿಲ್ಲ, I = PTR ಅಲ್ವಾ. 19,800 ಇಂಟು ರೇಟ್ ಎಷ್ಟಿದೆ? 6% ಇದೆ. ಇಂಟು ವರ್ಷ ಎಷ್ಟಿದೆ? ಅವಧಿ ಎಷ್ಟಿದೆ? ಟೈಮ್ ಎಷ್ಟಿದೆ ಅಂತ ಕೇಳಿದ್ರೆ 9 ತಿಂಗಳಿದೆ. ಸೊ ಅದಕ್ಕೆ ನಾನು ಏನೇನಂತ ಹಾಕೋತೀನಿ? 3/4 ಅಂತ ಹಾಕೋತೀನಿ. ಸರಿನಾ? ಸೊ 3/4 ಅಂತ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಲ್ವಾ? ಓಕೆ, ಕರೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಡಿವೈಡೆಡ್ ಬೈ ಹಾಕ್ಕೊಂಡು ಏನು ಮಾಡ್ಕೋತೀನಿ? 100 ಅಂತ ಹಾಕೋತೀನಿ. ಸೊ ಇವಾಗ ನಾನು ಆನ್ಸರ್ ತೊಗೊಂಡ್ರೆ ಇವಾಗ ಈಸಿಯಾಗಿ ನನಗೆ ಆನ್ಸರ್ ಬರುತ್ತೆ. ಸೊ 2 2 4. ಸರಿನಾ? 2 2 4, 2 3 6, 2 3 6 ಬಂತಾ? ಸೊ 2 1 2 9 18, ಅಲ್ಲಿ ಮತ್ತೆ 8 ಉಳಿದಿದೆ, 2 9 18 ಆಗುತ್ತೆ. ಆ್ಯಂಡ್ ದೆನ್ 0ಗೆ 0 ಕೊಟ್ಬಿಡಿ. ಇವಾಗ ಏನು ಮಾಡಬೇಕು? ಇಲ್ಲಿ ಕೆಳಗಡೆ 2 0 ಇದೆ ಅಲ್ವಾ, ಈ 2 0ಗೆ 2 0 ತೆಗೆದು ಬಿಡಬೇಕು. ಸೊ ರಿಮೈನಿಂಗ್ ಏನು ಉಳಿತು? 99 × 3 × 3 ಉಳಿತು. ಸೊ ಏನಾಗುತ್ತೆ? 99 × 3 × 3 ಎಷ್ಟಾಗುತ್ತೆ? 3 3 9, 9 9 ಎಷ್ಟು? 81, 9 9 ಎಷ್ಟು? 81 + 8 ಎಷ್ಟಾಗುತ್ತೆ? 89 ಆಗುತ್ತೆ. ಸೊ ಆನ್ಸರ್ ಎಷ್ಟು ಬಂತು? 890 ಅನ್ನೋದು, 891 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಬಂತು. ಯಾಕೆಂದರೆ ಇವಾಗ ಅವನು ತಿಂಗಳಲ್ಲಿ ಕೊಟ್ಟಿದ್ದಾನೆ. ಏನಾದರೂ ನಿಮಗೆ ಹೀಗೆ ಕೊಡ್ಬೋದಾಗಿತ್ತು ಅವನು. ಓಕೆ, ಈಸಿಯಾಗಿ. ಹೇಗೆ ಅಂದರೆ ಇವಾಗ 19,800 ಮೂಲ ಮೊತ್ತ ಇದೆ, ಇದನ್ನು ವರ್ಷಕ್ಕೆ 6% ಬಡ್ಡಿ ದರದ ಹಾಗೆ 9 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ಬೋದಾಗಿತ್ತು ನೀವು. ಸೊ ಅವಾಗ ಏನಂತ ಹಾಕ್ತಿದ್ರಿ ನೀವು? 19,800 × 6 × 9 / 100 ಹಾಕೋತಿದ್ರಿ, ನಿಮಗೆ ಆನ್ಸರ್ ಈಸಿಯಾಗಿ ಬರ್ತಿತ್ತು. ಬಟ್ ಹಾಗೆ ಅದನ್ನು ಬಿಟ್ಟು ಕೂಡ ಬೇರೆ ರೀತಿ ಕೂಡ ಪ್ರಶ್ನೆ ಕೇಳಬಹುದಾಗಿತ್ತು. ಹೇಗೆ ಅಂದರೆ 19,800 ಮೂಲ ರೂಪಾಯಿ ಇದೆ. ಸೊ ಅದ್ರ ಮೇಲೆ 6% ಬಡ್ಡಿ, ವಾರ್ಷಿಕವಾಗಿ ಅಲ್ಲ ತಿಂಗಳದ ಬಡ್ಡಿ ಆಗಿದೆ. ಸೊ 9 ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಹಾಕಿದಾಗೂ ಕೂಡ ಸೇಮ್ ಆಗ್ತಿತ್ತು. ಸೇಮ್ ಫಾರ್ಮುಲಾದಲ್ಲಿ ನೀವು ಅಪ್ಲೈ ಮಾಡ್ಕೋಬೋದಾಗಿತ್ತು. ಬಟ್ ಅಲ್ಲಿ ಅವನೇನು ಕೊಟ್ಟಿದ್ದಾನೆ? ಒಂದನ್ನು ವಾರ್ಷಿಕವಾಗಿ ಕೊಟ್ಟಿದ್ದಾನೆ, ಬಡ್ಡಿನ ವಾರ್ಷಿಕವಾಗಿ ಕೊಟ್ಟಿದ್ದಾನೆ, ವಾರ್ಷಿಕ ಬಡ್ಡಿ ದರದಲ್ಲಿ. ಬಟ್ ಅವನು ಸರಳ ಬಡ್ಡಿ ಎಷ್ಟರಲ್ಲಿ ಕೇಳಿದ್ದಾನೆ ಅಂದರೆ 9 ತಿಂಗಳಲ್ಲಿ ಕೇಳಿದ್ದಾನೆ. ಸರಿನಾ? ಸೊ ಅದಕ್ಕೆ ಅವೆರಡು ಕೂಡ ಮ್ಯಾಚ್ ಆಗಲ್ಲ. ನಾವು ಅದಕ್ಕೆ ಏನು ಮಾಡ್ತೀವಿ? ಮ್ಯಾಚ್ ಮಾಡ್ತೀವಿ. ನೀವು ಇವಾಗ ಟ್ರೈನು ಮತ್ತು ಈ ಡಿಸ್ಟೆನ್ಸ್, ಓಕೆ, DST ಏನು ಫಾರ್ಮುಲಾ ಇದೆ ಅಲ್ವಾ, ಡಿಸ್ಟೆನ್ಸು, ಸ್ಪೀಡು ಮತ್ತು ಟೈಮು, ಈ ಫಾರ್ಮುಲಾದಲ್ಲಿ ಟ್ರೈನ್ ಫಾರ್ಮುಲಾದಲ್ಲಿ ಇವಾಗ ಸ್ಪೀಡ್ ಫಾರ್ಮುಲಾದಲ್ಲಿ ನೀವೆಲ್ಲ ಕೂಡ ನೋಡಿರ್ತೀರಾ. ಇವಾಗ ಕಿಲೋಮೀಟ್ರ್ ಇರೋದನ್ನು
ಕಿಲೋಮೀಟರ್ ಇರೋದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ತೀರಾ. ಹೇಗೆ ಕನ್ವರ್ಟ್ ಮಾಡ್ತೀರಾ? 5/18 ಹಾಕೋತೀರಾ ತಾನೆ. ಹಾಗೆ ಮೀಟ್ರ್ ಇರೋದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡ್ಕೋತೀರಾ. ಏನಂತ ಹಾಕೋತೀರಾ? 18/5 ಅಂತ ಫಾರ್ಮುಲಾ ಹಾಕೊಂಡು ಮಾಡ್ತೀರಾ ತಾನೆ. ಮೀನ್ಸ್ ಒಂದು ನಂಬರ್ ಹಾಕೊಂಡು ಮಾಡ್ತೀರಾ ತಾನೆ. ಸೊ ಹಾಗೆ ಇಲ್ಲಿ ಏನಾದರೂ 9 ತಿಂಗಳಂತ ಕೊಟ್ಟಿದ್ರೆ 3/4 ಅಂತ ಹಾಕೋಬೇಕು. 6 ತಿಂಗಳಂತ ಕೊಟ್ಟಿದ್ರೆ 1/2 ಅಂತ ಹಾಕೋಬೇಕು. ಏನಾದರೂ 3 ತಿಂಗಳು ಅಂತ ಕೊಟ್ಟಿದ್ರೆ 1/4 ಅಂತ ಹಾಕೋಬೇಕಾಗುತ್ತೆ, ಸರಿನಾ. ಸೊ ಹೀಗೆ ಹಾಕೊಂಡ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ, ಹಾಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ನೀವು ಏನಾದರೂ 9 ಹಾಕೊಂಡ್ರಿ ಅಂದರೆ ಅಲ್ಲಿ ರಾಂಗ್ ಬರುತ್ತೆ, ಯಾಕಂದರೆ ಎರಡೂ ಕೂಡ ಮ್ಯಾಚ್ ಆಗಲ್ಲ ಡಾಟಾಗಳು, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 38ನೇ ಪ್ರಶ್ನೆ ಏನಿದೆ ಅಂದರೆ A + B = 11, ಸಾರಿ A + A/B = 11/7, B/C = 4/19, A/B/C ಎಷ್ಟಿದೆ ಅಂತ ಕಂಡುಹಿಡಿ ಅಂತ ಹೇಳಿದ್ದಾನೆ. ಏನಿಲ್ಲ, ಇಲ್ಲಿ ಕೂಡ ಸಿಂಪಲ್ ಆಗಿದೆ. ಓಕೆ, ಸೊ ಏನಿದೆ A/B ಎಷ್ಟಿದೆ ಅಂತ ಮೊದಲು ನೋಡ್ಕೋಬೇಕು. 11/7 ಇದೆ, ಬರ್ಕೊಂಡ್ರಾ. B/C ಎಷ್ಟಿದೆ? 4/19 ಇದೆ. ಸೊ ಇಲ್ಲಿ ಇದು ಬೇರೆ ಇದೆ. ಇಲ್ಲಿ ಏನು ಯಾವ ಅಂಕಿ ರಿಪೀಟ್ ಆಗಿದೆ? ಯಾವ ಒಂದು ಸಂಖ್ಯೆ, ಸಾರಿ ಯಾವ ಒಂದು ವೇರಿಯೇಬಲ್ ರಿಪೀಟ್ ಆಗಿದೆ? B ಅನ್ನೋದು ರಿಪೀಟ್ ಆಗಿದೆ. ಇಲ್ಲಿ ಕೂಡ B ಅನ್ನೋದು ರಿಪೀಟ್ ಆಗಿದೆ. ಸೊ ಅದಕ್ಕೆ ಏನು ಮಾಡಬೇಕು? ಈ B ಏನಿದೆ ಅಲ್ವಾ, ಇದನ್ನು ಇದಕ್ಕೆ ಇಂಟು ಮಾಡಬೇಕು. ಮೀನ್ಸ್ ಇಲ್ಲಿ ಇಂಟು ಎಷ್ಟರಿಂದ ಇಲ್ಲಿ B ಎಷ್ಟಿದೆ? 4 ಇದೆ. ಸೊ ಅದಕ್ಕೆ 11 4 ಎಷ್ಟಾಗುತ್ತೆ? 44 ಆಗುತ್ತೆ, ಸರಿನಾ. ಸೊ 44 ಆಗುತ್ತೆ ಎಷ್ಟು. ಆ್ಯಂಡ್ ದೆನ್ ಈ 7 4 ಎಷ್ಟಾಗುತ್ತೆ? 28 ಆಗುತ್ತೆ. ಮೀನ್ಸ್ 44/28 ಬಂತು. ಅಲ್ಲಿ ಬರೆಯೋಕ್ಕೆ ಜಾಗ ಇಲ್ಲ ಅಂತ ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಸೊ ಇದನ್ನು ಇಲ್ಲಿ ಬರಿತಿದ್ದೀನಿ. ಹಾಗೆ ಇಲ್ಲಿ B ಇದೆ, ಇಲ್ಲಿ B ಇದೆ. ಸೊ ಈ B ಯಾವುದಿದೆ? 7 ಇದೆ ತಾನೆ. ಸೊ ಇದನ್ನು ಇಂಟು 7 ಇಲ್ಲಿ ಮಾಡ್ಕೊಳ್ಳಿ. 7 4 ಎಷ್ಟಾಗುತ್ತೆ ನಿಮಗೆ? ಅಗೇನ್ 28 ಆಗುತ್ತೆ. ಸೊ 19 7 ಎಷ್ಟಾಗುತ್ತೆ? 133 ಆಗುತ್ತೆ. ಮೀನ್ಸ್ C ಅನ್ನೋದು 133 ಆದರೆ B ಅನ್ನೋದು 28, ಎರಡು ಕಡೆಯೂ 28 ಬರ್ತಿದೆ ನೋಡಿ. ಏನದು 44 ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 44, 28, 133 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಮ್ಯಾಥ್ಸ್ ಆ್ಯಕ್ಚುಲಾಗಿ ಈ ಸ್ಕ್ರೀನಲ್ಲಿ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಾನು ಆ್ಯಕ್ಚುಲಾಗಿ ಮ್ಯಾಥ್ಸ್ ಮಾಡಲ್ಲ ಅಂತ ಹೇಳ್ತಿರೋದು. ಏನು ಅಂದರೆ ನಿಮಗೆ ಅರ್ಥ ಆಗ್ತಿತ್ತು ಅಂದರೆ ಓಕೆ, ಬಟ್ ನಿಮಗೆ ಇವಾಗ ರಿಟರ್ನ್ ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ನನಗೆ ಬೇಜಾರಾಗಿಬಿಡ್ತದೆ. ಅವಾಗ ನಾನು ಹೇಳಿ ಕೂಡ ನಿಮಗೆ ಏನೋ ಕನ್ಫ್ಯೂಷನ್ ಆಯಿತು, ಕನ್ಫ್ಯೂಷನ್ ಮಾಡಿದೆ ಅಂತ. ಬಟ್ ಏನಿಲ್ಲ, ಇದೇನಿರುತ್ತೆ ಗೊತ್ತಾ. ಸೊ ಇಲ್ಲಿ ಯಾವ ಅಂಕಿ ಡಬಲ್ ರಿಪೀಟ್ ಆಗಿರುತ್ತೆ ಗೊತ್ತಾ? ಇಲ್ಲಿ B ರಿಪೀಟ್ ಆಗಿದೆಯಾ, ಇಲ್ಲಿ ಕೂಡ B ರಿಪೀಟ್ ಆಗಿದೆಯಾ. ಸೊ ಈ B-ನಲ್ಲಿ ಈ ಒಂದು ಏನು ಸೆಕ್ಷನ್ ಇದೆ ಅಲ್ವಾ, ಈ ಒಂದು ರೇಷೋದಲ್ಲಿ ಈ B-ನ ನೀವು ತಂದು ಇಲ್ಲಿ ಇಂಟು ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ನೀವು ಇವಾಗ ನೀವು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ನೋಡಿರ್ತೀರ ತಾನೆ, ಎಲಿಮಿನೇಷನ್ ಮೆಥಡು. ಇವಾಗ ನೀವು 10th 3ನೇ ಚಾಪ್ಟರ್ ಇತ್ತು ನಿಮಗೆ. 10th ಸಿಲೆಬಸಲ್ಲಿ ಪಾರ್ಟ್ A ಬುಕ್ಕಲ್ಲಿ ಮ್ಯಾಥ್ಸಲ್ಲಿ ನಿಮಗೆ 3ನೇ ಒಂದು ಚಾಪ್ಟರ್ ಇತ್ತು. ಏನು? ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅಂತ. ಸೊ x - y = 10 ಆ್ಯಂಡ್ ದೆನ್ x + y = 10 ಇದ್ದಾಗ ಏನಂತ ಮಾಡ್ತಿದ್ರಿ ನೀವು? ಏನಿಲ್ಲ, ಯಾವುದಾದ್ರೂ ಒಂದನ್ನು ಮೈನಸ್ ಮಾಡಿಕೊಂಡು ಈ ಎಕ್ಸ್ನಾದರೂ ಕ್ಯಾನ್ಸಲ್ ಮಾಡ್ತಿದ್ರಿ, ವೈನಾದರೂ ಕ್ಯಾನ್ಸಲ್ ಮಾಡ್ತಿದ್ರಿ, ಸರಿನಾ. ಸೊ ಹಾಗೆ ಕ್ಯಾನ್ಸಲ್ ಮಾಡಿದಾಗ ನಿಮಗೇನು ಒಂದೇ ಉಳಿತಿತ್ತು. ಸೊ ಒಂದೇ ಉಳಿದಾಗ ಅಥವಾ ಇಂಟು ಮಾಡ್ಕೋತಿದ್ರಿ, ಇಂಟು 2 ಅಥವಾ ಇಂಟು 4 ಹೀಗೆ ಅಸ್ಯೂಮ್ಷನ್ ಮಾಡ್ಕೊಂಡು ಮಾಡ್ತಿದ್ರಿ ಗೊತ್ತಾ. ಸೊ ಆ ರೀತಿ ಅದನ್ನು 10th ಲೆವೆಲ್ ನೋಡಿದ್ರೆ ಇದು ಹೆವಿ ಈಸಿ ಇದೆ ಇವೆಲ್ಲವೂ ಕೂಡ, ಸರಿಯಾ. ಇದನ್ನು ಮಾಡ್ಕೋಬೋದು ನೀವು. ಸೊ ಈ ಲೆವೆಲಲ್ಲಿ ನೀವು ಮಾಡ್ಬೋದು, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 39ನೇ ಪ್ರಶ್ನೆ ಏನಿದೆ ಅಂದರೆ, ಒಂದು ಸಂಖ್ಯೆಯನ್ನು 34ರಿಂದ ಹೆಚ್ಚಿಸಿದಾಗ ಅದು ತನ್ನ ಶೇಕಡಾ 117 ಆಗುತ್ತದೆ. ಆ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಸೊ ಇದರಲ್ಲಿ ಆಪ್ಷನ್ ಸ್ವಲ್ಪ ಮಿಸ್ ಆಗಿದ್ದಾವೆ, ಕೆಳಗಿನ ಆಪ್ಷನ್ಗಳು. ಸೊ ಇದೊಂದು ನಿಮಗೆ ಆಮೇಲೆ ಹೇಳಿರ್ತೀನಿ, ಸರಿನಾ. ಸೊ ಇದು ಆಪ್ಷನ್ ಅದು ಸ್ವಲ್ಪ ಇಂಗ್ಲೀಷ್ PDF ಇದೆ ಅದು. ಸೊ ಅದು ಇಂಗ್ಲೀಷಲ್ಲಿರೋದನ್ನು ನಿಮಗೆ ಹೇಳಿರ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಿಲಿಂಡರ್ನ ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಎತ್ತರ 12 ಸೆಂಟಿಮೀಟರ್ ಇದ್ದರೆ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇವಾಗ ಒಂದು ಸಿಲಿಂಡ್ರ್ ಇದೆ ಇಲ್ಲಿ, ಈ ಸಿಲಿಂಡ್ರ್ ಇದೆ ಇಲ್ಲೊಂದು, ಸರಿನಾ. ಸೊ ಇಲ್ಲೊಂದು ಸಿಲಿಂಡ್ರ್ ಇದೆ. ಈ ಸಿಲಿಂಡ್ರದು ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳಿದ್ದಾನೆ. ಸೊ ಇದ್ರದ್ದು ವಿಸ್ತೀರ್ಣ ಬೇಕು, ಇದ್ರದ್ದು ಬೇಕು, ಈ ಸರ್ಫೇಸ್ ಏನು ಕರ್ವ್ ಇರುತ್ತೆ ಗೊತ್ತಾ, ಇದ್ರದ್ದೆಲ್ಲವೂ ಕೂಡ ಬೇಕು ನಮಗೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಮೇಲ್ಮೈ ವಿಸ್ತೀರ್ಣ ಯಾವುದ್ರದ್ದು? ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ, ನಾಟ್ ಅ ವ್ಯಾಲ್ಯೂಮ್, ಇಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ, ಸರಿನಾ. ಸೊ ಟೋಟಲ್ ಸರ್ಫೇಸ್ ಏರಿಯಾಗೆ ನಾವು ಈ ಕರ್ವ್ಡ್ ಇದೆ ಅಂತ ಹೇಳಿದೆ ಗೊತ್ತಾ. ಸೊ ಹೀಗೆ ಕ್ರಾಸ್ ಆಗಿ ಫುಲ್ ಎಲ್ಲ ಕವರ್ ಆಗಿರುತ್ತೆ ಗೊತ್ತಾ. ಸೊ ಅದನ್ನು ನಾವೇನು ಅಂತ ಹೇಳ್ತೀವಿ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಆ ಕರ್ವ್ಡ್ ಸರ್ಫೇಸ್ ಏರಿಯಾದ ಫಾರ್ಮುಲಾ ಏನು ಅಂದರೆ 2πr/h. ಓಕೆ, 2πr/h. ಹಾಗೆ ಅದರ ಮೇಲ್ಗಡೆ ಒಂದು ರೌಂಡ್ ಶೇಪ್ ಇತ್ತು, ಕೆಳಗಡೆ ಒಂದು ರೌಂಡ್ ಶೇಪ್ ಇತ್ತು ಗೊತ್ತಾ. ಸೊ ಹೀಗಿದೆ ಅಲ್ವಾ ಅದು ಸಿಲಿಂಡ್ರು. ಸೊ ಈ ಸುತ್ತಿಂದು ಇದು ಎಷ್ಟಿದೆ ಗೊತ್ತಾ? ಮೀನ್ಸ್ ಇವಾಗಲೇ ಈ 2πr/h ಹಾಕಿದೆ ಗೊತ್ತಾ. ಸೊ ಇದು ಎದ್ರದ್ದು ಅಂದರೆ ಇಲ್ಲಿ ಏನು ಮಾರ್ಕ್ ಮಾಡ್ತಿದ್ದೀನಿ ಗೊತ್ತಾ. ಸೊ ಇದು ಒಟ್ಟರದ್ದು ಸರ್ಫೇಸ್ ಏರಿಯಾ ಏನು ಅಂದರೆ ಈ 2πr/h. ಹಾಗೆ ಇಲ್ಲಿ ಅವನು ಟೋಟಲ್ ಕೇಳಿದ್ದಾನೆ. ಸೊ ಅದಕ್ಕೆ ಇಲ್ಲಿ ಒಂದು ಸರ್ಕಲ್ ಬರುತ್ತೆ, ಇಲ್ಲಿ ಒಂದು ಸರ್ಕಲ್ ಬರುತ್ತೆ. ಸರ್ಕಲ್ದು ಏರಿಯಾದ ಏನಿದೆ ಫಾರ್ಮುಲಾ? πr² ಇದೆ ಅಲ್ವಾ. ಸೊ ಈ 2πr/h ಪ್ಲಸ್ ಈ πr² ಒಂದೇ ಇದು ಇದೆಯಾ, ಸರ್ಕಲ್ ಇದೆಯಾ ಅಲ್ಲಿ? ಇಲ್ಲ. ಸೊ ಕೆಳಗಡೆ ಒಂದಿದೆ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು? 2πr² ಅಂತ ಹಾಕೋತೀವಿ. ಸೊ ಇಲ್ಲಿ 2 ಇದ್ದಲ್ಲಿ
ಸೊ ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೊಂಡ್ಬಿಡ್ಬೇಕು. 2 × 22/7 2 ಪೈ ಆರ್. ಓಕೆ, ಆರ್ ಎಷ್ಟಿದೆ? 7 ಇದೆ. ಪೈ ಆರ್ ಎಚ್ ಅಲ್ವಾ? ಎಷ್ಟಿದೆ? 12 ಇದೆ. ಪ್ಲಸ್ ಏನಾಗುತ್ತೆ? 2 ಇಂಟು ಪೈ ಆರ್ ಸ್ಕ್ವಯರ್. ಓಕೆ, ಪೈ ಆರ್ ಸ್ಕ್ವಯರ್ ಬರಬೇಕೀಗ ಇಲ್ಲಿ. ಪೈ ಎಷ್ಟಿದೆ? 22/7 ಇಂಟು ಆರ್ ಸ್ಕ್ವಯರ್ ಎಷ್ಟಿದೆ? 7 × 7. ಸರಿನಾ? ಸೊ ಏನಿಲ್ಲ, ಸಿಂಪಲ್ಲಾಗಿ ನಾವು ಇಲ್ಲಿ ಮಾಡಿದ್ರೆ 7ಕ್ಕೆ 7 ಹೋಯಿತು, ಇಲ್ಲೇ 7ಕ್ಕೆ 7 ಹೋಯಿತು. ಸರಿನಾ? ಸೊ ಇಲ್ಲಿ ನಾವು 22 ಎಷ್ಟಾಗುತ್ತೆ? 44 ಆಗುತ್ತೆ. ಆ್ಯಂಡ್ ದೆನ್ ಇಂಟು 12 ಮಾಡ್ಕೋಬೇಕು. ಆ್ಯಂಡ್ ದೆನ್ ಇಲ್ಲಿ ಪ್ಲಸ್ ಈ ಸಿಂಬಾಲ್ ಇಲ್ಲಿ ನಡು ಹಾಕ್ಕೊಂಡು ಇಲ್ಲಿ 2 ಇಂಟು 22 ಎಷ್ಟು? 44. 44 ಇಂಟು 7ನ ನೀವು ಮಾಡಿಕೊಂಡ್ರೆ ಸೊ ಅಲ್ಲಿ ಎಷ್ಟಾಗುತ್ತೆ? 44 ಇಂಟು 7. ಸೊ 44 ಇಂಟು 12 44 ಇಂಟು 7 ಅಲ್ವಾ? ಓಕೆ, 44 ಇಂಟು 7 ಪ್ಲಸ್ 44 ಇಂಟು 12. ಸೊ ಇವಾಗ 44 ಇಂಟು 7 ಆಗುತ್ತೆ. 7 ಎಷ್ಟಾಗುತ್ತೆ? 44 ಇಂಟು 7. ಇದು 308 ಆಗುತ್ತೆ. ಸರಿನಾ? 308 ಆಗುತ್ತೆ. ಪ್ಲಸ್ ಈ 44 ಇಂಟು 12 ಎಷ್ಟಾಗುತ್ತೆ? 440 ಆಗುತ್ತೆ. ಪ್ಲಸ್ 88 44 ಇಂಟು ಓಕೆ ಪ್ಲಸ್ 88 ಎಷ್ಟಾಗುತ್ತೆ? 528 ಆಗುತ್ತೆ. ಸರಿನಾ? 528 ಆಯಿತು. 528ರಲ್ಲಿ 308 ಕೂಡಿಸಿದ್ರೆ ಎಷ್ಟಾಗುತ್ತೆ? ಇವಾಗ 528ರಲ್ಲಿ 308 ಕೂಡಿಸಿದ್ರೆ 836 ಆಗುತ್ತೆ. ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ? 836 ಆಗುತ್ತೆ. ಸೊ ಇಲ್ಲಿ ನೀವು ಇದನ್ನೆಲ್ಲ ನೀವು ಲೆಕ್ಕ ಮಾಡೋದೇನೆಲ್ಲ ಬೇಕಾಗಿಲ್ಲ, ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು ಅಂದರೆ ಫಾರ್ಮುಲಾ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ರೆ ಯಾವುದ್ರದ್ದು? ಸಿಲಿಂಡ್ರದ್ದು ಕೇಳಿದ್ರೆ 2πRh ಪ್ಲಸ್ 2πr². ಓಕೆ, r² ಅಂತ ನೀವು ಈ ಫಾರ್ಮುಲಾ ಹಾಕಬೇಕು. ಏನಾದರೂ ನಿಮಗೆ ಜಸ್ಟ್ ಕರ್ವ್ಡ್ ಏರಿಯಾ ಅದು, ಓಕೆ, ಅದು ಏನಾದರೂ ಹೀಗೆ ಕರ್ವ್ ಬಂದಿರುತ್ತೆ ಗೊತ್ತಾ, ಆ ಕರ್ವ್ಡ್ ಏರಿಯಾದು ಮಾತ್ರ ಕೇಳಿದರೆ ಜಸ್ಟ್ ಅಲ್ಲಿ ನೀವು 2πRh ಹಾಕಬೇಕು, ಇಷ್ಟೇ ಹಾಕಬೇಕು. ಮತ್ತು ಪ್ಲಸ್ 2πr² ಅಂತ ಹಾಕಬಾರ್ದು. ಅಲ್ಲಿ ಹಾಕಿದ್ರೆ ನೀವು ಸಿಲಿಂಡ್ರ್ ಮೇಲೆಗಡೆ ಒಂದು ಯಾವುದು ಸರ್ಕಲ್ದು ಮತ್ತು ಕೆಳಗಡೆ ಸರ್ಕಲ್ದು ಅದರದ್ದು ಕೂಡ ಸರ್ಫೇಸ್ ಏರಿಯಾ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಕನ್ಫ್ಯೂಷನ್ ಮಾಡುವಾಗ ನಿಮಗೆ ಕೇಳ್ತಾನೆ. ಸೊ ನೀವು ಫುಲ್ ಫಾರ್ಮುಲಾ ನೆನ್ಪಿಟ್ಕೊಂಡು ಫುಲ್ ಫಾರ್ಮುಲಲ್ಲಿ ಹಾಕಿದ್ರೆ ಅಲ್ಲಿ ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ನಾನು ಏನು ಮಾಡಿದೆ, ಈ 2 ರೀತಿ ಸ್ಪ್ಲಿಟ್ ಮಾಡಿ ಆ ಫಾರ್ಮುಲಾ ನಿಮಗೆ ಹೇಳಿದೆ. ಸರಿನಾ? ಆ ಸ್ಪ್ಲಿಟ್ ಮಾಡಿರೋ ಫಾರ್ಮುಲೇ ನೆನ್ಪಿಟ್ಕೊಳ್ಳಿ. ಈ 2πRh ಪ್ಲಸ್ 2πr². ಇದು ಟೋಟಲ್ ಸರ್ಫೇಸ್ ಇದು. ಓಕೆ, ಎಲ್ಲ ಸರ್ಫೇಸ್ ಇದು. ಬಟ್ ಅಲ್ಲಿ ಅವನು ಸ್ಪೆಸಿಫಿಕ್ ಆಗಿ ಈ ಮೇಲ್ಗಡೆದು ಬಿಟ್ಟು ಕೆಳಗಡೆದು ಬಿಟ್ಟು ಬರೀ ಕರ್ವ್ಡ್ ಮಾತ್ರ ಕೇಳ್ದ ಅಂದರೆ ಅಲ್ಲಿ ಜಸ್ಟ್ 2πRh ಆಗುತ್ತೆ. ಪೈ ಅಂದರೆ 22/7 ಅಂತ ಹಾಕೋಬೇಕು. ಆರ್ ಅಂದರೆ ಅದ್ರ ರೇಡಿಯಸ್ ಎಷ್ಟಿದೆ ಅದು ಹಾಕೋಬೇಕು. ಎಚ್ ಅಂದರೆ ಹೈಟ್ ಹಾಕೋಬೇಕು. ಸರಿನಾ? ಅಷ್ಟು ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಬಂದುಬಿಡುತ್ತೆ. ಸೊ ಇದೇನು ಪ್ರಾಬ್ಲಮ್ ಇಲ್ಲ, ಇದು ನೀವು ಈಸಿಯಾಗಿ ಮಾಡ್ಕೋಬಹುದು. ಸೊ ಇದು ಏನಾಯಿತು? 10 ಪ್ರಶ್ನೆಗಳು. ಇದು ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆಯಿತು, ಮೀನ್ಸ್ ಮ್ಯಾಥ್ಸ್ ಕಂಪ್ಲೀಟ್ ಆಯಿತು. ಇವಾಗ 10 ಪ್ರಶ್ನೆಗಳು GK ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಓಕೆ, ಸೊ GK ಪ್ರಶ್ನೆಗಳು ಅಂದರೆ ಸ್ವಲ್ಪ ಪ್ರಾಣ, ಬಿಡೋಕ್ಕೆ ಮನಸ್ಸು ಬರಲ್ಲ ಅವು. ಏನಿದಾವೆ? 21ನೇ ಪ್ರಶ್ನೆಗೆ ಬಿಟ್ಟಿದ್ದೀವಲ್ವಾ? ಓಕೆ, 21ನೇ ಪ್ರಶ್ನೆ ಏನಿದೆ ಅಂದರೆ ಇರುವೆ ಕಡಿತದಲ್ಲಿ ಯಾವ ಆಮ್ಲವಿದೆ ಅಂತ ಕೇಳಿದ್ದಾನೆ. ಸೊ ಇರುವೆ ಕಡಿತದಲ್ಲಿ ಯಾವ ಆಮ್ಲವಿದೆ? ಟಾರ್ಟರಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ ಮತ್ತು ಎಸಿಟಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. ಸರ್ ನೀವು ಇರುವೆ ಕಡಿತದಲ್ಲಿ ಫಾರ್ಮಿಕ್ ಆಮ್ಲ ಇದೆ ಅಂತ ಹೇಳಿದ್ರಿ. ಸೊ ಇಲ್ಲಿ ಆಪ್ಷನ್ನೇ ಕೊಟ್ಟಿಲ್ಲ, ಯಾವ್ದು ಹಾಕಬೇಕು ಇವಾಗ? ಫಾರ್ಮಿಕ್ ಆಮ್ಲ ಇಲ್ಲ ಅಂದರೆ ಮೆಥನೋಯಿಕ್ ಆಮ್ಲ ಅಂತ ಹಾಕಬೇಕು. ಸರಿನಾ? ಬಟ್ ಏನಾದರೂ ಫಾರ್ಮಿಕ್ ಆಮ್ಲ ಅಂತ ಕೊಟ್ಟಿದ್ರೆ ಫಾರ್ಮಿಕ್ ಆಮ್ಲನೇ ಆಗುತ್ತೆ. ಯಾಕೆ? ಈ ಮೆಥನೋಯಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ನಾವು ಫಾರ್ಮಿಕ್ ಆಮ್ಲ ಅಂತ ಕರಿತೀವಿ. ಸರಿನಾ? ಸೊ ಇರುವೆ ಕುಟುಕಿದಾಗ, ಇರುವೆ ಕಚ್ಚಿದಾಗ, ಕೆಂಪಿರುವೆ, ಕರಿ ಇರುವೆ, ಯಾವುದೋ ಒಂದು ಇರುವೆ ಅಥವಾ ಕಂಟಿರುವೆ, ಸರಿನಾ, ಯಾವುದಾದ್ರೂ ಒಂದು ಇರುವೆ ಕಚ್ಚಿದಾಗ ಯಾವ ಒಂದು ಆಮ್ಲ ನಮ್ಮಲ್ಲಿ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ರೆ ಯಾವುದು ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಅಥವಾ ಈ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಹುಣಸೆ ಹಣ್ಣಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು? ಟಾರ್ಟರಿಕ್ ಆಮ್ಲ ಅನ್ನೋದು ಕಂಡುಬರುತ್ತೆ. ಸರಿನಾ? ಲ್ಯಾಕ್ಟಿಕ್ ಆಮ್ಲ ಹಾಲಿನಲ್ಲಿ, ಮೊಸರಿನಲ್ಲಿ, ತಾಯಿಯ ಎದೆ ಹಾಲಿನಲ್ಲಿ, ಪ್ರಾಣಿಗಳ ಎದೆ ಹಾಲಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು ಅಂದರೆ ಈ ಲ್ಯಾಕ್ಟಿಕ್ ಆಮ್ಲ. ಲ್ಯಾಕ್ಟೋಸ್ ಶುಗರ್ ಎದರಲ್ಲಿ ಕಂಡುಬರುತ್ತೆ? ಇದೇ ಹಾಲಿನಲ್ಲಿ ಕಂಡುಬರುತ್ತೆ. ಲ್ಯಾಕ್ಟೋಸ್ ಶುಗರು ಹಾಲಿನಲ್ಲೇ ಕಂಡುಬರುತ್ತೆ. ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಈ ಅಸಿಟಿಕ್ ಆಸಿಡ್ಗೆ ಇನ್ನೊಂದು ಯಾವ ಹೆಸರಿಂದ ಕರಿತೀವಿ? ವಿನೇಗರ್ ಅಂತ ಕರಿತೀವಿ. ಸರಿನಾ? ವಿನೇಗರ್ದಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ಇದೇ ಅಸಿಟಿಕ್ ಆಮ್ಲ ಕಂಡುಬರುತ್ತೆ. ಸರಿನಾ? ವಿನೇಗರ್ ಅಂತ ನಮಗೆ ಏನಾದರೂ ನೆನಪು ಬಂದರೆ ಅಸಿಟಿಕ್ ಅಂತ ನೆನಪು ಬರಬೇಕು. ಸೊ ವಿನೇಗರ್, ಅಸಿಟಿಕ್, ವಿನೇಗರಲ್ಲಿ ನಮಗೆ ಅಸಿಟಿಕ್ ಆಮ್ಲ ಕಂಡುಬರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಗ್ಲೂಟಮಿಕ್ ಆಮ್ಲ ಇದರಲ್ಲಿ ಕಂಡುಬರುತ್ತೆ, ಗೋಧಿಯಲ್ಲಿ ಕಂಡುಬರುತ್ತೆ. ಮಾಲಿಕ್ ಆಮ್ಲ ಇದರಲ್ಲಿ ಕಂಡುಬರುತ್ತೆ, ಸೇಬಿನಲ್ಲಿ ಕಂಡುಬರುತ್ತೆ. ಸರಿನಾ? ಇದು ಕೇಳ್ತಾನೆ ಹೇಳಬೇಕಾಗುತ್ತೆ. ಹಾಗೆ ಹೈಡ್ರೋಕ್ಲೋರಿಕ್ ಆಸಿಡ್
HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇದು ಎಲ್ಲಿ ಕಂಡುಬರುತ್ತೆ? ನಮ್ಮ ಮಾನವನ ಹೊಟ್ಟೆಯಲ್ಲಿ, ಜಠರದಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲವಾಗಿದೆ. ಯಾವುದು? ಈ HCl. ಸರ್ ಹೊಟ್ಟೆಯಲ್ಲಿ ಇರುತ್ತಾ? ಹೌದು ಸರ್, ಹೊಟ್ಟೆಯಲ್ಲಿ ಇರುತ್ತೆ, ಸ್ಟಮಕಲ್ಲಿ ಇರುತ್ತೆ, ಸರಿನಾ? ಸೊ ಈ HCl ಏನಿದೆ ಅಲ್ವಾ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನೋದು ಹೆವಿ ಡೇಂಜರ್. ಬಟ್ ಆದರೂ ಕೂಡ ಅದನ್ನು ನಾವು ಹೊಟ್ಟೆಯಲ್ಲೇ ಇಟ್ಕೊಂಡು ತಿರುಗಾಡ್ತಿದ್ದೀವಿ. ಬಟ್ ಆ ಹೊಟ್ಟೆಗೆ, ಆ ಜಠರಕ್ಕೆ ಈ HCl ಇಂದ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಆ ಲೇಯರ್ ಹೆಸರು ಏನಂತ ಹೇಳ್ಬೋದಾ ನೀವು ಯಾರಾದರೂ? ಕಮೆಂಟ್ ಮಾಡಿ ನೋಡೋಣ, ಲೇಯರ್ ಹೆಸರು ಏನು ಅಂತ, ಸರಿನಾ? ಸೊ ಅದನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ಕ್ಲಾಸನ್ನು ನಾವು ಎಂಡ್ ಮಾಡೋಣ. ಆ್ಯಕ್ಚುಲಿ ನಿಮಗೆ 10+10 ಅಂತ ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ಸ್ವಲ್ಪ ಕೆಲಸ ಇರೋ ಕಾರಣದಿಂದ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ರಿಮೈನಿಂಗ್ ಏನು 19 ಪ್ರಶ್ನೆಗಳು ಉಳಿದಿರ್ತವೆ, 19 ಪ್ರಶ್ನೆಗಳು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಫುಲ್ ಡೀಟೇಲ್ಡಾಗಿ ನಿಮಗೆ ಅನಾಲಿಸಿಸ್ ಮಾಡಿ ಹೇಳ್ತೀನಿ. ಓಕೆ, ಸೊ ರಿಮೈನಿಂಗ್ ಎಷ್ಟು 10 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬರ್ತವೆ, ಹಾಗೆ 9 GK ಪ್ರಶ್ನೆಗಳು ಬರ್ತವೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತೀನಿ, ಸರಿನಾ? ಸೊ ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ 9 ಪ್ರಶ್ನೆಗಳು GK ಪ್ರಶ್ನೆಗಳೇ ಮೊದಲು ಹೇಳಿ, ಆಮೇಲೆ ಮ್ಯಾಥ್ಸ್ ಕ್ವಶನ್ಗಳನ್ನ ಹೇಳ್ತೀನಿ, ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೇಳ್ತಾ, ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.